So now about resistance we are going to discuss, So ಇಲ್ಲಿ this conductor ಇಲ್ಲಿದೆಯಲ್ವಾ, ಈ ಕಂಡಕ್ಟರ್ನಲ್ಲಿ ನೋಡ್ರಿ, ದೀಸ್ ಅಯಾನ್ಸ್, ಇವೆಲ್ಲ ಏನು ಅಯಾನ್ಸ್, ಆಟಮ್ಸ್ ಇರುತ್ತೆ. ಆಟಮ್ಸಿಂದ ಫ್ರೀ ಎಲೆಕ್ಟ್ರಾನ್ಸು ಸ್ವಲ್ಪ ದೂರ ಇರೋದ್ರಿಂದ ಆ ಆಟಮ್ಗಳು ಅಯಾನ್ಸ್ ಆಗಿರುತ್ತೆ. ಆಟಮ್ಸ್, ಅಯಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್, ಆಫ್ ಕೋರ್ಸ್ ದೀಸ್ ಆರ್ ದ ಆಟಮ್ಸ್. ಓಕೆ, ಸೊ ದೀಸ್ ಆಟಮ್ಸ್ ಆರ್ ಕಂಟಿನ್ಯೂಸ್ಲಿ ವೈಬ್ರೇಟಿಂಗ್. ಈ ಥರ ವೈಬ್ರೇಟ್ ಆಗ್ತಾ ಇದ್ದಾವೆ. ಯಾಕೆ ವೈಬ್ರೇಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ? ಬಿಕಾಸ್ ಆಫ್ ರೂಮ್ ಟೆಂಪ್ರೇಚರ್. ಓಕೆ, ರೂಮಲ್ಲಿ ಟೆಂಪ್ರೇಚರ್ ಇರೋದ್ರಿಂದ ಆ ಟೆಂಪ್ರೇಚರಲ್ಲಿ ದೇ ವಿಲ್ ಗೈನ್ ಸಮ್ ಎನರ್ಜಿ, ಥರ್ಮಲ್ ಎನರ್ಜಿ ಅಂತ ಕರಿತೀವಿ ಅದಕ್ಕೆ. ಬಿಕಾಸ್ ಆಫ್ ದ ಥರ್ಮಲ್ ಅಜಿಟೇಷನಿಂದ ಈ ಆಟಮ್ಸು ವೈಬ್ರೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡಿದ್ದೀವಿ, ದೇರ್ ಇಸ್ ನೋ ಥರ್ಮಲ್ ಅಜಿಟೇಷನ್, ದೇರ್ ಇಸ್ ನೋ ರೂಮ್ ಟೆಂಪ್ರೇಚರ್ ಅಂತ ಇಟ್ಕೊಳ್ರಿ. 0 ಡಿಗ್ರಿ ಸೆಂಟಿಗ್ರೇಡ್ ಆ ಥರ ಇದೆ ಅಂತ ಇಟ್ಕೊಳ್ರಿ. ಅಂಥ ಕೇಸಲ್ಲಿ ಏನಾಗುತ್ತೆ, ದೀಸ್ ಆಟಮ್ಸ್ ಆರ್ ನಾಟ್ ವೈಬ್ರೇಟಿಂಗ್. ಯಾಕೆ? ಆಟಮ್ಸ್ ವೈಬ್ರೇಟ್ ಆಗಬೇಕು ಅಂದರೆ ಎನರ್ಜಿ ಬೇಕು ಅಲ್ವಾ? ಇಲ್ಲಾದರೆ ಟೆಂಪ್ರೇಚರಿಂದ, ಹೀಟ್ ಎನರ್ಜಿಯಿಂದ ವೈಬ್ರೇಟ್ ಆಗ್ತಾ ಇದ್ದಾವೆ. ಇಯರ್ ಆ್ಯಸ್ ದ ಟೆಂಪ್ರೇಚರ್ ಈಸ್ 0, ಸೊ ಅಫ್ಕೋರ್ಸ್ ದೇ ಆರ್ ನಾಟ್ ವೈಬ್ರೇಟಿಂಗ್ ಅಂತ ಇಟ್ಕೊಳ್ರಿ. ಓಕೆ, ಸೊ ಈ ಥರ ಇದ್ದಾಗ ಸಪೋಸ್ ವಿ ಅಪ್ಲೈ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಯಾವ ಥರ? ಸೊ ಒಂದು ಸೈಡು ನಾವೇನು ಮಾಡ್ತೀವಿ, ಪಾಸಿಟಿವು, ಸೊ ಈ ಕಡೆ ನೆಗೆಟಿವು, ಈ ಕಡೆ ಪಾಸಿಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡ್ತೀವಿ. ಲೈಕ್ ದಿಸ್, ಇಲ್ಲಿ ನೆಗೆಟಿವು, ಇಲ್ಲಿ ಪಾಸಿಟಿವ್. ಆ್ಯಸ್ ಸೂನ್ ಆ್ಯಸ್ ದಿಸ್ ಸೈಡ್ ಬಿಕಮ್ಸ್ ನೆಗೆಟಿವ್, ದಿಸ್ ಸೈಡ್ ಬಿಕಮ್ಸ್ ಪಾಸಿಟಿವ್, ಇನ್ ಬಿಟ್ವೀನ್ ದೀಸ್ ಟು ಫೇಸಸ್ ದೇರ್ ವಿಲ್ ಬಿ ಎ ಎಲೆಕ್ಟ್ರಿಕ್ ಫೀಲ್ಡು ಎಸ್ಟಾಬ್ಲಿಷ್ ಆಗುತ್ತೆ ಅಲ್ವಾ? ಸೊ ಈ ಥರ ಎಲೆಕ್ಟ್ರಿಕ್ ಫೀಲ್ಡು ಇದರಲ್ಲೂ ಎಸ್ಟಾಬ್ಲಿಷ್ ಆಗುತ್ತೆ, ಇದರಲ್ಲೂ ಎಸ್ಟಾಬ್ಲಿಷ್ ಆಗುತ್ತೆ, ಅಂದರೆ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಲ್ಲಿ. ಓಕೆ, ಸೊ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೋ ಇದರಲ್ಲಿರೋಂಥ ಫ್ರೀ ಎಲೆಕ್ಟ್ರಾನ್ಸು, ಇಲ್ಲಿರೋ ಇವು ಫ್ರೀ ಎಲೆಕ್ಟ್ರಾನ್ಸ್ ಅಲ್ಲ, ಇವು ಆಟಮ್ಸ್ ಇಲ್ಲಿ ವೈಬ್ರೇಟ್ ಆಗ್ತದೆ, ಪಾಸಿಟಿವ್ಸ್. ಓಕೆ, ದೇ ಆರ್ ದ ಆಟಮ್ಸ್. ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ನಾನು ಒಂದೇ ಒಂದು ಫ್ರೀ ಎಲೆಕ್ಟ್ರಾನ್ ತಗೊಂಡಿದ್ದೀನಿ. 1 ಫ್ರೀ ಎಲೆಕ್ಟ್ರಾನ್ ಐ ಹ್ಯಾವ್ ಟೇಕನ್. ಹಿಯರ್ ಆಲ್ಸೋ ಐ ಹ್ಯಾವ್ ಟೇಕನ್ 1 ಫ್ರೀ ಎಲೆಕ್ಟ್ರಾನ್. ಸೊ ದಿಸ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಇನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ? ಹಂಗಾಗಿ ಹೇಗೆ ಮೂವ್ ಆಗುತ್ತೆ ನೋಡಿರಿ. ಫಸ್ಟ್ ಇದನ್ನು ನೋಡಿರಿ, ಕೆಳಗಡೆದು ನೋಡಿರಿ ಹೇಗೆ ಮೂವ್ ಆಗುತ್ತೆ ಅಂತ. ಲುಕ್ ಹಿಯರ್, ಲೈಕ್ ದಿಸ್ ಇಟ್ ಮೂವ್ಸ್. ಮೇಲ್ಗಡೆದು ನೋಡಿರಿ ಯಾವ ಥರ ಮೂವ್ ಆಗ್ತಾ ಇದೆ ಅಂತ. ಸೇಮ್ ಲೆಂತ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆಯೋ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಲೆಂತ್ ಇದೆ. ಓಕೆ, ಲೆಟ್ ಅಸ್ ಸಿ ಒನ್ಸ್ ಅಗೈನ್. ಸೊ ನೌ ಇಟ್ ಈಸ್, ಲುಕ್ ಹಿಯರ್, ಈಗ ಇದು ಯಾವ ಥರ ಮೂವ್ ಆಗುತ್ತೆ ನೋಡ್ರಿ. ಇಲ್ಲಿ ಬಂದು ಇದು ಡಿಕ್ಕಿ ಹೊಡೆದು ಕೊಲೈಡ್ಸ್ ವಿತ್ ದೀಸ್ ವೈಬ್ರೇಟಿಂಗ್ ಆಟಮ್ಸ್. ಇಲ್ಲಿ ವೈಬ್ರೇಟ್ ಆಗದೇ ಇರೋದ್ರಿಂದ ನೋ ಕೊಲಿಷನ್, ಇದು ಸ್ಟ್ರೈಟಾಗಿ ಬಂದುಬಿಡುತ್ತೆ ಅಲ್ವಾ? ಸೊ ಲೈಕ್ ದಿಸ್, ಒನ್ಸ್ ಅಗೈನ್ ಲೆಟ್ ಅಸ್ ಸಿ. ಸೊ ಲುಕ್ ಹಿಯರ್, ಇದು ಕೊಲೈಡಾಗಿ ಬರುತ್ತೆ, ಇದು ಸ್ಟ್ರೈಟಾಗಿ ಬಂದುಬಿಡುತ್ತೆ ಅಲ್ವಾ? ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಲುಕ್ ಅಟ್ ದಿಸ್, ಇದು ಕಂಡಕ್ಟರ್. ಬಟ್ ಇನ್ ದಿಸ್ ಕಂಡಕ್ಟರ್ ವಾಟ್ ಈಸ್ ಹ್ಯಾಪನಿಂಗ್? ಆ್ಯಸ್ ದೀಸ್ ಆಟಮ್ಸ್ ಆರ್ ವೈಬ್ರೇಟಿಂಗ್, ಇದನ್ನು ಈಸಿಯಾಗಿ, ಈ ಎಲೆಕ್ಟ್ರಾನನ್ನು ಈ ಕಡೆಯಿಂದ ಈ ಕಡೆಗೆ ಈಸಿಯಾಗಿ ಹೋಗೋದಕ್ಕೆ ಬಿಡಲ್ಲ. ಇದು ಬರುತ್ತೆ, ಇಲ್ಲಿ ಕೊಲೈಡ್ ಆಗುತ್ತೆ, ಮತ್ತೆ ವಾಪಸ್ ಹೋಗುತ್ತೆ, ಡಿಕ್ಕಿ ಹೊಡೆಯುತ್ತೆ, ಮತ್ತೆ ವಾಪಸ್ ಹೋಗುತ್ತೆ. ಓಕೆ, ಹಾಗಾಗಿ ಸೊ ಈ ಎಲೆಕ್ಟ್ರಾನು ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮಲ್ಲಿ ಬರಬೇಕಾಗುತ್ತೋ ಅದಕ್ಕಿಂತ ಮೋರ್ ಟೈಮ್ ಇಟ್ಸ್ ಟೇಕ್, ಜಾಸ್ತಿ ಟೈಮನ್ನು ತಗೊಳುತ್ತೆ. ಆ್ಯಂಡ್ ಆಲ್ಸೋ ಇಟ್ ಟೇಕ್ಸ್ ಮೋರ್ ಎನರ್ಜಿ ಆಲ್ಸೋ. ಇದಾದರೆ ಇಲ್ಲಿ ಸ್ಟ್ರೈಟಾಗಿ ಬೇಗ ಬಂದುಬಿಡುತ್ತೆ ಅಲ್ವಾ? ಸೊ ಈ ಥರ ಈ ಮೂವ್ ಆಗುವಂಥ ಎಲೆಕ್ಟ್ರಾನ್ಗೆ ವೈಬ್ರೇಟ್ ಆಗ್ತಾ ಇರೋಂಥ ಆಟಮ್ಸು ಮತ್ತು ಅದರ್ ಫ್ರೀ ಎಲೆಕ್ಟ್ರಾನ್ಸಿಂದ ಅಪೋಸಿಷನ್ ಬರುತ್ತೆ, ಅಪೋಸ್ ಮಾಡುತ್ತೆ. ಇದು ಮೂವ್ ಆಗೋದನ್ನು ಇವೆಲ್ಲ ಅಪೋಸ್ ಮಾಡುತ್ತೆ. ಎಗೇನೆಸ್ಟ್ ದಟ್ ಅಪೋಸಿಷನ್ ದಿಸ್ ಎಲೆಕ್ಟ್ರಾನ್ ಈಸ್ ಮೂವಿಂಗ್. ಓಕೆ, ಇಲ್ಲೇನು ಕಂಡಕ್ಟ್ರಲ್ಲಿ ಅಪೋಸಿಷನ್ ಇದೆ ಅದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ದಿಸ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಅಂದರೆ ಏನು? ಅಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್. ಓಕೆ, ಯಾವುದರಿಂದ ಬರುತ್ತೆ ಅಪೋಸಿಷನ್ನು? ಬೈ ದ ಕಂಡಕ್ಟರ್. ಅಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಈಸ್ ನೋನ್ ಆ್ಯಸ್ ರೆಸಿಸ್ಟೆನ್ಸ್. ಓಕೆ, ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ ಅಸ್ ಇಮ್ಯಾಜಿನ್ ಸಮ್ ಸಿಚುಯೇಷನ್ಸ್. ಇವಾಗ ನಿಮಗೆ ಕೊರೋನಾ ಹಾಲಿಡೇಸ್ ಇತ್ತಲ್ವಾ? ಕೊರೋನಾ ಹಾಲಿಡೇಸಲ್ಲಿ ಎಲ್ಲರೂ ಮನೇಲಿದ್ದರು. ರೋಡೆಲ್ಲ ಹೇಗಿತ್ತು?
ಫುಲ್ ಫ್ರೀ ಆಗಿತ್ತಲ್ವಾ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೈಕಲ್ಲೋ ಸೈಕಲಲ್ಲೋ ಹೋಗಬೇಕು ಅಂದರೆ ಫಾಸ್ಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬಿಡ್ಬೋದಾಗಿತ್ತು. ಸೊ ಇವಾಗೇನಾಗಿದೆ, ಕೊರೋನಾ ಹಾಲಿಡೇ, ಕೊರೋನಾ ಅದು ಮುಗಿದು ಫ್ರೀ ಆಗಿದೆ ಅಲ್ವಾ. ಅಂದರೆ ಇವಾಗ ಎಲ್ಲ ಕಡೆ ವೆಹಿಕಲ್ಸ್ ಓಡಾಡ್ತಾ ಇದೆ. ಸಪೋಸ್ ಮಾರ್ಕೆಟ್ ಡೇ ಅಂತ ಇಟ್ಕೊಳ್ಳೋಣ. ಮಾರ್ಕೆಟ್ ಡೇ ಅಂದರೆ ಸಂತೆ ಇದೆ, ನೀವು ಕಾಲೇಜ್ಗೆ ಹೋಗಬೇಕಾಗಿರೋಂಥ ರೋಡಲ್ಲಿ ಸಂತೆ ಇದೆ. ಆ ರೋಡಲ್ಲೆಲ್ಲ ಜನಗಳು ಓಡಾಡ್ತಾ ಇದ್ದಾರೆ. ನೀವು ಆ ಥರ ಜನಗಳು ಓಡಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಎಷ್ಟು ಟೈಮ್ ತಗೊಳುತ್ತೆ? ನೀವು ಮುಂದಕ್ಕೆ ಹೋಗ್ತೀರಾ, ಯಾರಿಗೋ ಡಿಕ್ಕಿ ಹೊಡ್ಕೊಂಡು ಸ್ವಲ್ಪ ಹಿಂದೆ ಬರ್ತೀರಾ, ಮತ್ತೆ ಮುಂದೆ ಹೋಗ್ತೀರಾ, ಡಿಕ್ಕಿ ಹೊಡ್ಕೊಂಡು ಹಿಂದೆ ಬರ್ತೀರಾ. ಲೈಕ್ ದಿಸ್ ಇಟ್ ಹ್ಯಾಪನ್ಸ್, ಇಟ್ ಮೇ ಹ್ಯಾಪನ್ ಅಲ್ವಾ. ಅಂದರೆ ಅಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದಾಗ ಈಸಿಯಾಗಿ ಹೋಗ್ಬೋದು. ಡಿಸ್ಟರ್ಬೆನ್ಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಆ ಮೋಷನ್ನು ಅಪೋಸ್ ಆಗುತ್ತೆ, ಮೋಷನ್ಗೆ ಅಪೋಸಿಷನ್ಸ್ ಇರುತ್ತೆ ಅಲ್ವಾ. ಸೊ ಈ ಥರ ಅಪೋಸಿಷನ್ಗೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ ಅಂದರೆ ಫ್ಲೋ ಆಫ್ ಚಾರ್ಜ್ ಅಂತ. ಫ್ಲೋ ಆಫ್ ಚಾರ್ಜ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಂತ. ಸೊ ಕರೆಂಟನ್ನು, ಫ್ಲೋ ಆಫ್ ಕರೆಂಟನ್ನು ಅಪೋಸ್ ಮಾಡುತ್ತೆ. ಈ ಥರದ ಫ್ಲೋ ಆಫ್ ಕರೆಂಟನ್ನು ಅಪೋಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಇವಾಗ ನೀವು ಇನ್ನೂ ಒಂದು ಎಕ್ಸಾಂಪಲನ್ನು, ಅಫ್ಕೋರ್ಸ್ ಸಮಥಿಂಗ್, ಇಫ್ ಐ ಲೆಟ್ ಅಸ್ ಕನ್ಸಿಡರ್ ಎ ಪೈಪ್. ಈ ಥರ ಪೈಪ್ ಇದೆ ಅಂತ ಇಟ್ಕೊಳ್ಳೋಣ. ಲೈಕ್ ದಿಸ್ ದೆರ್ ಈಸ್ ಎ ಪೈಪ್. ಲೆಟ್ ಮಿ ಟೇಕ್ ದ ಪೈಪ್ ಲೈಕ್ ದಿಸ್. ಸೊ ಈ ಥರ ಒಂದು ಪೈಪ್ ಇದೆ. ಓಕೆ, ಈ ಪೈಪ್ ಒಳಗಡೆ ಲೆಟ್ ಅಸ್ ಪೋರ್ ಸಮ್ ವಾಟರ್. ಸೊ ಇಲ್ಲೇನು ಮಾಡ್ತೀವಿ, ಒಂದಷ್ಟು ವಾಟರ್ ಹಾಕ್ತೀವಿ ಅಂತ ಇಟ್ಕೊಳ್ಳೋಣ. ಓಕೆ, ಈ ವಾಟರ್ ಈ ಥರ ಫ್ಲೋ ಆಗುತ್ತೆ ಈಸಿಯಾಗಿ ಅಲ್ವಾ. ಸಪೋಸ್ ನಾವು ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಇಲ್ಲೇನು ಮಾಡ್ತೀವಿ ಅಂದರೆ, ನಾವು ಒಂದಷ್ಟು ಕಾಟನ್ ಇಟ್ಬಿಡ್ತೀವಿ. ಲುಕ್ ಏರ್ ಸಮ್ವೇರ್ ಇಯರ್ ಇನ್ಸೈಡ್ ದ ಪೈಪ್ ಒಂದಷ್ಟು ಕಾಟನ್ ಇಟ್ಬಿಡೋಣ. ಓಕೆ, ಹತ್ತಿ ಇಟ್ಬಿಡೋಣ. ಇವಾಗ ನಾವು ನೀರು ಹಾಕಿದರೆ ಆ ಹತ್ತಿ ಇಲ್ಲದೆ ಇದ್ದಾಗ ಎಷ್ಟು ವಾಟ್ರ್ ಹೋಗ್ತಾ ಇತ್ತು ಪೈಪಲ್ಲಿ ಪರ್ ಸೆಕೆಂಡು, ಅಷ್ಟೇ ಹೋಗುತ್ತಾ, ಕಡಿಮೆ ಹೋಗುತ್ತಾ? ಇಟ್ ಈಸ್ ಲೆಸ್ ದ್ಯಾನ್ ವೆನ್ ಇಟ್ ವಾಸ್ ಫ್ರೀ ಅಲ್ವಾ. ಅಂದರೆ ಕಾಟನ್ ಇಲ್ಲದೆ ಇದ್ದಾಗ ಎಷ್ಟು ವಾಟ್ರ್ ಫ್ಲೋ ಆಗ್ತಾ ಇತ್ತೋ ಕಾಟನ್ ಇದ್ದಾಗ ಕಡಿಮೆ ಆಗುತ್ತೆ. ಅಂದರೆ ಏನಾಯ್ತು ಇಲ್ಲಿ, ಕಾಟನ್ ಈಸ್ ಅಪೋಸಿಂಗ್ ದ ಫ್ಲೋ ಆಫ್ ವಾಟರ್, ಇಸ್ಂಟ್ ಇಟ್. ಅಂದರೆ ಫುಲ್ ಸ್ಟಾಪ್ ಏನು ಮಾಡ್ತಾ ಇಲ್ಲ, ಜಾಸ್ತಿ ಹೋಗ್ತಾ ಇದ್ದಕ್ಕೆ ವಾಟ್ರನ್ನು ಕಡಿಮೆ ಮಾಡ್ತಾ ಇದೆ, ಅಪೋಸ್ ಮಾಡ್ತಾ ಇದೆ. ಸೊ ಈ ಥರ ಈ ಕಂಡಕ್ಟ್ರಲ್ಲಿ ಏನಾಗುತ್ತೆ ಅಂದರೆ, ಇನ್ ದಿಸ್ ಕಂಡಕ್ಟರ್ ದೀಸ್ ವೈಬ್ರೇಟಿಂಗ್ ಎಲೆಕ್ಟ್ರಾನ್ಸ್ ದೀಸ್ ಆಟಮ್ಸ್, ಇಲ್ಲೇನು ಆಟಮ್ಸ್ ಇದೆ ವೈಬ್ರೇಟ್ ಆಗ್ತಾ ಇದ್ದಾವಲ್ವಾ. ಸೊ ಇವು ಇಲ್ಲಿ ಬರೋವಂಥ ಕರೆಂಟನ್ನು ಅಪೋಸ್ ಮಾಡುತ್ತೆ. ದಿಸ್ ಅಪೋಸಿಷನ್ ಈಸ್ ನೋನ್ ಆ್ಯಸ್ ರೆಸಿಸ್ಟೆನ್ಸ್. ಲುಕ್ ಹಿಯರ್, ಅಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಕರೆಂಟ್ ಈಸ್ ನೋನ್ ಆ್ಯಸ್ ರೆಸಿಸ್ಟೆನ್ಸ್. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ. ವಾಟ್ ಈಸ್ ಕರೆಂಟ್ ಅನ್ನೋದು ಇಂಪಾರ್ಟೆಂಟು, ವಾಟ್ ಈಸ್ ರೆಸಿಸ್ಟೆನ್ಸ್ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಈ ಕರೆಂಟ್ಗೆ ಈ ರೆಸಿಸ್ಟೆನ್ಸ್ ಅನ್ನೋದು ಯಾವ ಥರ, ಒಂದು ವಿಲನ್ ಇದ್ದಂಗೆ. ಓಕೆ, ಬಿಕಾಸ್ ಇಟ್ ಅಪೋಸಸ್, ಕರೆಂಟ್ ಫ್ಲೋ ಆಗೋದನ್ನು ಅಪೋಸ್ ಮಾಡುತ್ತೆ ರೆಸಿಸ್ಟೆನ್ಸ್. ದೇರ್ ಫಾರ್ ರೆಸಿಸ್ಟೆನ್ಸ್ ಇಸ್ ಎ ವಿಲನ್. ಓಕೆ, ಸೊ ಇಟ್ ಅಪೋಸಸ್, ಅಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಕರೆಂಟ್ ಈಸ್ ನೋನ್ ಆ್ಯಸ್ ರೆಸಿಸ್ಟೆನ್ಸ್. ನಿಮಗೆ ವಾಟ್ ಈಸ್ ರೆಸಿಸ್ಟೆನ್ಸ್ ಅಂತ ಕೇಳ್ಬೋದು. ವಾಟ್ ಈಸ್ ರೆಸಿಸ್ಟೆನ್ಸ್ ಅಂದಾಗ ಈ ಥರ ಮೀನಿಂಗ್ ಹೇಳಬೇಕು. ಡಿಫೈನ್ ರೆಸಿಸ್ಟೆನ್ಸ್ ಅಂದಾಗ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡಬೇಕಾಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಮಾಡ್ತೀನಿ. ಓಕೆ, ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸೀನ್. ಸೊ ನಾವು ಲುಕ್ ಹಿಯರ್. ಸೊ ಇಲ್ಲಿ ದಿಸ್ ಈಸ್ ಎ ಕಂಡಕ್ಟರ್ ಇನ್ ವಿಚ್ ಅಯಾನ್ಸ್ ಆರ್ ವೈಬ್ರೇಟಿಂಗ್ ಆರ್ ಆಟಮ್ಸ್ ಆರ್ ವೈಬ್ರೇಟಿಂಗ್. ಇಲ್ಲಿ ಆಟಮ್ಸ್ ಆರ್ ಅಟ್ ರೆಸ್ಟ್, ಫಿಕ್ಸ್ ಆಗಿದ್ದಾವೆ, ಎಲ್ಲೆಲ್ಲಿದ್ದಾವೆ ಅಲ್ಲಲ್ಲೇ ಫಿಕ್ಸ್ ಆಗಿದ್ದಾವೆ. ಓಕೆ, ಸೊ ಈ ಥರ ಇದ್ದಾಗ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅಟ್ ಇದು ಸ್ವಲ್ಪ ಹೈ ಟೆಂಪ್ರೇಚರಲ್ಲಿ ಈ ಥರ ಇರುತ್ತೆ, ಇದು ಲೋ ಟೆಂಪ್ರೇಚರಲ್ಲಿ ಈ ಥರ ಇರುತ್ತೆ. ಓಕೆ, ಇವು ಕಂಡಕ್ಟರ್ಸ್ ವಿತ್ ಅಯಾನ್ಸ್ ಆರ್ ವೈಬ್ರೇಟಿಂಗ್ ಡ್ಯೂ ಟು ಥರ್ಮಲ್ ಎನರ್ಜಿ. ಥರ್ಮಲ್ ಅಂದರೆ ಹೀಟ್ ಎನರ್ಜಿ. ಇವು ಹೀಟ್ ಎನರ್ಜಿಯಿಂದ ವೈಬ್ರೇಟ್ ಆಗ್ತಾ ಇದ್ದಾವೆ ಬಿಕಾಸ್ ಆಫ್ ದ ರೂಮ್ ಟೆಂಪ್ರೇಚರ್. ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ರ್ಯಾಂಡಮ್ ಮೋಷನ್. ಇವು ವೈಬ್ರೇಟ್ ಆಗ್ತಾ ಇರುತ್ತೆ, ಜೊತೆಗೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಅವು ಕೂಡ ಹೆಂಗಂದ್ರೆ ಹಂಗೆ ಮೂವ್ ಆಗ್ತಾ ಇರುತ್ತೆ. ವೆನ್ ಎ ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ, ಇದಕ್ಕೇನಾದರೂ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಇದು ಪಾಸಿಟಿವ್, ಒಂದು ಸೈಡ್ ನೆಗೆಟಿವ್ ಇನ್ನೊಂದು ಸೈಡ್ ಪಾಸಿಟಿವ್ ಆಗೋದ್ರಿಂದ ಇಲ್ಲೆಲ್ಲ ನಮಗೆ ಫೀಲ್ಡ್ ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೆಲ್ಲ. ಓಕೆ, ಸೊ ಲೈಕ್ ದಿಸ್ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ರೆ ಫೀಲ್ಡ್ ಬರುತ್ತೆ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಎಂಟೈರ್ ಕಂಡಕ್ಟ್ರಲ್ಲಿ ಫೀಲ್ಡು
ಆವರಿಸ್ಕೊಂಬಿಡುತ್ತೆ. ಓಕೆ, ಸೊ ವಿ ನೋ ಫೀಲ್ಡ್ ಯಾವಾಗ ಬರುತ್ತೋ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ದೇ ಎಕ್ಸ್ಪೀರಿಯನ್ಸ್ ಫೋರ್ಸ್ ಅಲ್ವಾ. ಸೊ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳೋದ್ರಿಂದ ದೇ ಮೂವ್ ಲೈಕ್ ದಿಸ್. ನೋಡಿರಿ ಇಲ್ಲಿ ಸ್ಟ್ರೈಟಾಗಿ ಮೂವ್ ಆಗಿಬಿಡ್ತು. ಇಲ್ಲಿ ನೋಡಿರಿ ಇಟ್ ಈಸ್ ಕೊಲೈಡಿಂಗ್ ಲೈಕ್ ದಿಸ್. ಓಕೆ, ಸೊ ಲೈಕ್ ದಿಸ್ this opposes the flow of electrons. ಈ ಥರ ಅಪೋಸಿಷನ್ಗೆ ಯಾವುದರಿಂದ ಅಪೋಸ್ ಆಗುತ್ತೆ? ಇಲ್ಲಿ ಅಯಾನ್ಸಿಂದ, ಆಟಮ್ಸಿಂದ ಆ್ಯಂಡ್ ಫ್ರೀ ಎಲೆಕ್ಟ್ರಾನ್ಸಿಂದ ಓಕೆ ಅಪೋಸ್ ಆಗುತ್ತೆ. ಅದರಿಂದ ರೆಸಿಸ್ಟೆನ್ಸ್ ಬರುತ್ತೆ. ಓಕೆ, ಮೈನ್ಲಿ ದಿಸ್ ರೆಸಿಸ್ಟೆನ್ಸ್ ಇಸ್ ಡ್ಯೂ ಟು ಥರ್ಮಲ್ ಎನರ್ಜಿ, ಹೀಟ್ ಎನರ್ಜಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಥರ ರೆಸಿಸ್ಟೆನ್ಸ್ ಯಾವುದಕ್ಕಿರುತ್ತೆ? ಆಲ್ ಕಂಡಕ್ಟರ್ಸ್, ಎಲ್ಲ ಕಂಡಕ್ಟರ್ಸ್ಗೂ ಇರುತ್ತೆ. ಓಕೆ, ಕಾಪರ್ಗಿರುತ್ತೆ, ಅಲ್ಯೂಮಿನಿಯಮ್ಗಿರುತ್ತೆ, ಐರನ್ಗಿರುತ್ತೆ. ಓಕೆ, ಬಟ್ ಒಂದೊಂದಕ್ಕೆ ಒಂದೊಂದು ರೆಸಿಸ್ಟೆನ್ಸ್ ಇರುತ್ತೆ. ಈಗ ವೆನ್ ಕಂಪೇರ್ ಟು ಕಾಪರ್, ದಿಸ್ ಸಿಲ್ವರ್ ಆ್ಯಸ್ ಲೋ ರೆಸಿಸ್ಟೆನ್ಸ್. ಸಿಲ್ವರ್ಗೆ ತುಂಬ ಕಡಿಮೆ ರೆಸಿಸ್ಟೆನ್ಸ್ ಇರುತ್ತೆ ಕಾಪರ್ ಕಂಪೇರ್ ಮಾಡಿದ್ರೆ. ಐರನ್ ಕಂಪೇರ್ ಮಾಡಿದ್ರೆ ಕಾಪರ್ಗೆ ಕಡಿಮೆ ಇರುತ್ತೆ ರೆಸಿಸ್ಟೆನ್ಸ್. ಒಂದೊಂದು ಸಬ್ಸ್ಟ್ಯಾನ್ಸಸ್ಗೆ ಒಂದೊಂದು ರೆಸಿಸ್ಟೆನ್ಸ್ ಇರುತ್ತೆ. ಅಫ್ಕೋರ್ಸ್ ದಟ್ ಡಿಪೆಂಡ್ಸ್ ಆನ್ ಲೆಂತ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಓಕೆ, ಸೊ ನೌ ರೆಸಿಸ್ಟೆನ್ಸ್, ಇದಕ್ಕೆ ಅಪೋಸಿಷನ್ ಆಫರ್ಡ್ ಬೈ ಕಂಡಕ್ಟರ್ ಟು ದ ಫ್ಲೋ ಆಫ್ ಚಾರ್ಜ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಒನ್ಸ್ ಅಗೇನ್ ದ ಡೆಫಿನೇಷನ್ ಆಫ್ ಕೋರ್ಸ್, ಆ್ಯಂಡ್ ಆಫ್ ಕೋರ್ಸ್ ಇಟ್ ಈಸ್ ಡಿನೋಟೆಡ್ ಬೈ ಆರ್. ರೆಸಿಸ್ಟೆನ್ಸ್ ಅಲ್ವಾ, ಹಾಗಾಗಿ ಇದು ಆರಿಂದ ಡಿನೋಟ್ ಮಾಡ್ತೀವಿ. ಓಕೆ, ಸೊ ನಾವು ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ಓಮ್ ಅನ್ನೋದನ್ನು ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಅಫ್ಕೋರ್ಸ್ ಓಮ್ ಇಸ್ ದ ನೇಮ್ ಆಫ್ ದ ಸೈಂಟಿಸ್ಟ್. ಇದೇ ಚಾಪ್ಟ್ರಲ್ಲಿ ನಾವು ಓಮ್ಸ್ ಲಾ ಅಂತಲೂ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್, ಜ್ಞಾಪಕ ಇಟ್ಕೊಬೇಕು. ಓಕೆ, ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಕರೆಂಟ್? ಆಂಪಿಯರ್ ಅಲ್ವಾ. ಅದೇ ಥರ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ಈ ಕಂಡಕ್ಟರ್ಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂದರೆ ಒಂದು 2 ohms, 3 ohms, 100 ohms, 1000 ohms, ಈ ಥರ ಓಮ್ಸಲ್ಲಿ ಹೇಳ್ತೀವಿ. ಓಕೆ, ಯೂನಿಟ್. ಸೊ ನಾವು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್. ಸೊ ಈ ಥರ ಈ ರೆಸಿಸ್ಟೆನ್ಸ್ ಇದೆಯಲ್ವಾ, ರೆಸಿಸ್ಟೆನ್ಸು ಯಾವ ಫ್ಯಾಕ್ಟರ್ಸಿಂದ ಬರುತ್ತೆ, ಯಾವ ವಿಷಯದಿಂದ, ಯಾವ ಕಾರಣದಿಂದ ಈ ರೆಸಿಸ್ಟೆನ್ಸು ಬರುತ್ತೆ, ಅಫೆಕ್ಟ್ ಮಾಡುತ್ತೆ ರೆಸಿಸ್ಟೆನ್ಸನ್ನು ನೋಡೋಣ. ಲುಕ್ ಹಿಯರ್, ನಂಬರ್ 1, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ನೋಡಿರಿ, ಈ ಕಂಡಕ್ಟರ್ನ ಲೆಂತ್ ಜಾಸ್ತಿ ಆದಂಗೆಲ್ಲ ರೆಸಿಸ್ಟೆನ್ಸೂ ಜಾಸ್ತಿ ಆಗುತ್ತೆ. ಯಾಕೆ? ಲೆಟ್ ಅಸ್ ಸಿ. ಲುಕ್ ಹಿಯರ್, ಇವಾಗ ಇದು ಒಂದು ಕಂಡಕ್ಟ್ರು, ಇದೆಷ್ಟು 1 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ರಿ. ಇದಕ್ಕೊಂದಷ್ಟು ರೆಸಿಸ್ಟೆನ್ಸ್ ಇದೆ. ಇಫ್ ಯು ಟೇಕ್ ಅನದರ್ 1 ಸೆಂಟಿಮೀಟ್ರ್, ಸೊ ಇದಕ್ಕೂ ರೆಸಿಸ್ಟೆನ್ಸ್ ಇದೆ. ಲೈಕ್ ದಿಸ್, ಇದಕ್ಕೂ ರೆಸಿಸ್ಟೆನ್ಸ್ ಇದೆ. ನಾವು ಲುಕ್ ಹಿಯರ್, ಸೊ ಈ ಒಂದೇ ಒಂದು ಪೀಸ್ ಇದ್ದಿದ್ರೆ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಮಾತ್ರ ಬರಬೇಕಾಗಿತ್ತು ಅಲ್ವಾ. ಸೊ ಇಲ್ಲಿ ಅಪೋಸಿಷನ್ಸ್ ಇರ್ತಾಯಿತ್ತು. ಇವಾಗ ಲೆಂತ್ ಇರೋದ್ರಿಂದ ಎಲೆಕ್ಟ್ರಾನ್ ಹ್ಯಾಸ್ ಟು ಕಮ್ ಫ್ರಮ್ ಇಯರ್ ಟು ಇಯರ್. ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಈ ಪೀಸಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಇಯರ್ ಆಲ್ಸೋ ದೇರ್ ಇಸ್ ಎ ರೆಸಿಸ್ಟೆನ್ಸ್. ಆ್ಯಸ್ ದ ಲೆಂತ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, ಲುಕ್ ಹಿಯರ್, resistance also increases. If for example, let me say like this, suppose this is the water pipe. ಇಲ್ಲಿಂದ ಇಲ್ಲಿಗೆ ಇದು ಒಂದೇನಿದು, ಇಟ್ ಈಸ್ ಎ ವಾಟರ್ ಪೈಪ್ ಅಂತ ಇಟ್ಕೊಳ್ರಿ. ಸೊ ಈ ವಾಟರ್ ಪೈಪ್ ಒಳಗಡೆ ನಾವು ಲೆಟಸ್ ಪ್ಲೇಸ್ ಸಮ್ ಕಾಟನ್. ಇಲ್ಲಿ ಒಂದು ಸ್ವಲ್ಪ ಕಾಟನನ್ನು ಇಡ್ತೀವಿ, ಇಲ್ಲಿ ಸ್ವಲ್ಪ ಕಾಟನ್ ಇಟ್ಟಿದ್ದೀವಿ. ಓಕೆ, ಇವಾಗ ವಾಟರ್ ಹೋಗಬೇಕು ಅಂದರೆ ಇದ್ರ ಮುಖಾಂತರ ಇದೆಷ್ಟು 1 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ರಿ. ದಿಸ್ ಆಫರ್ಸ್ ಅಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಅಲ್ವಾ, ಫ್ಲೋ ಆಫ್ ವಾಟರ್. ಈಗ ಸಪೋಸ್ ನಾವು ಇನ್ನು ಸ್ವಲ್ಪ ಇದ್ರ ಲೆಂತ್ ಜಾಸ್ತಿ ಮಾಡಿದೆ, 2 ಸೆಂಟಿಮೀಟ್ರ್ ಮಾಡಿದ್ವಿ, ಇವಾಗ ಇದಿಷ್ಟನ್ನು ಅಪೋಸ್ ಮಾಡುತ್ತೆ ಅಲ್ವಾ. ಈಗ 3 ಸೆಂಟಿಮೀಟ್ರ್ ಕಾಟನ್ ಹತ್ತಿ ಇಟ್ರಿ ಒಳಗಡೆ, ಏನಾಗುತ್ತೆ, ಅಪೋಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಸ್ ದ ಲೆಂತ್ ಆಫ್ ದ ಕಾಟನ್ ಇನ್ಕ್ರೀಸಸ್, ಅಪೋಸಿಷನ್ ಟು ದ ಫ್ಲೋ ಆಫ್ ವಾಟರ್ ಇನ್ಕ್ರೀಸಸ್, ಇಸ್ಂಟ್ ಇಟ್? ಆ ಅಪೋಸಿಷನ್ಗೆ ರೆಸಿಸ್ಟೆನ್ಸ್, ಇದನ್ನು ಅಫ್ಕೋರ್ಸ್ ನಾವು ಕಾಟನ್ ರೆಸಿಸ್ಟೆನ್ಸ್ ಅಂತ ಕರಿಬೋದು. ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದು ಅಥವಾ ಚಾರ್ಜ್ ಫ್ಲೋ ಆಗೋದಕ್ಕೆ ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿಂದ ಇಲ್ಲಿ ತನಕ ಇದನ್ನು ನಾವು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ದಿಸ್ ಈಸ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಓಕೆ, ಸೊ ನಾವು ಇದಾಯ್ತಲ್ವ, ಜ್ಞಾಪಕ ಇಟ್ಕೊಳ್ರಿ. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ಓಕೆ, ಕಂಡಕ್ಟರ್ನ ಲೆಂತ್ ಜಾಸ್ತಿ ಆದಂಗೆಲ್ಲ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಓಕೆ, so next second one, resistance is inversely proportional to the area of cross section
ಆಫ್ ದ ಕಂಡಕ್ಟರ್. ಏನು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ದ ಕಂಡಕ್ಟರ್. ಇಷ್ಟು ಇದರ ಸರ್ಫೇಸ್ ಏರಿಯಾ ಇಷ್ಟಿದೆ, ಎ ಎಷ್ಟಿದೆ. ದಿಸ್ ಇಸ್ ದ ಸರ್ಫೇಸ್ ಏರಿಯಾ. ಓಕೆ, ಸಪೋಸ್ ಈ ಏರಿಯಾನ ನಾವು ಇನ್ಕ್ರೀಸ್ ಮಾಡೋಣ. ಇವಾಗ ಒಂದು ರೋಡ್ ಇದೆ, ಎಷ್ಟು ಒಂದಷ್ಟು ಅಗಲ ಇದೆ ರೋಡು, ನಿಮ್ಮ ಮನೆ ಮುಂದೆ ಇರೋದು ಒಂದಷ್ಟು ಅಗಲ ಇದೆ ಅಂತ ಇಟ್ಕೊಳ್ಳೋಣ. ಆ ರೋಡ್ನ ಅಗಲನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಫ್ರೀಯಾಗಿ ಓಡಾಡ್ಬೋದಲ್ವಾ. ಸೊ ಈ ಥರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದಂಗೆಲ್ಲ ಕರೆಂಟ್ ಸ್ವಲ್ಪ ಈಸಿಯಾಗಿ ಫ್ಲೋ ಆಗುತ್ತೆ. ಓಕೆ, ಸೊ ಇನ್ನು ಸ್ವಲ್ಪ ಜಾಸ್ತಿ ಆದರೆ ಇನ್ನು ಸ್ವಲ್ಪ ಈಸಿಯಾಗಿ ಫ್ಲೋ ಆಗುತ್ತೆ. ಏರಿಯಾ ಜಾಸ್ತಿ ಆದಂಗೆಲ್ಲ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಓಕೆ, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ಓಕೆ, ಸೊ ದೆನ್ ಲುಕ್ ಹಿಯರ್, ಫಸ್ಟ್ ಸೆಂಟೆನ್ಸ್ ಪ್ರಕಾರ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ಈ ಡೈರೆಕ್ಟ್ಲಿ ಅಂತ ಇದೆಯಲ್ಲ ಅದನ್ನು ಈ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಏನಕ್ಕೆ? ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್. ಓಕೆ, ಸೊ ನೆಕ್ಸ್ಟ್ ಏನಿದೆ, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ. ಲುಕ್ ಹಿಯರ್, ಇದನ್ನ ಈ ಥರ ಬರಿತೀವಿ, ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇನ್ವರ್ಸ್ಲಿ 1/a ಅಂತ ಬರಿತೀವಿ. 1/a ಅಂತ ಬರೆದ್ರೆ ಇನ್ವರ್ಸ್ಲಿ ಅಂತ, ಈ ಥರ ಇದ್ದರೆ ಇನ್ವರ್ಸ್ಲಿ ಅಂತ. ಓಕೆ, ಸೊ ಲುಕ್ ಹಿಯರ್, ದಿಸ್ ಈಸ್ ಡೈರೆಕ್ಟ್ಲಿ. ಓಕೆ, ದಿಸ್ ಈಸ್ ಇನ್ವರ್ಸ್ಲಿ, ಲೈಕ್ ದಿಸ್. ಓಕೆ, ಸೊ ಈ ಥರ ನಾವು ಈ ರೆಸಿಸ್ಟೆನ್ಸನ್ನು ಸೆಕೆಂಡ್ ಸೆಂಟೆನ್ಸ್ ಪ್ರಕಾರ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿದೆ, ಇದು ಮ್ಯಾಥಮೆಟಿಕ್ ಲ್ಯಾಂಗ್ವೇಜಲ್ಲಿದೆ, ಮ್ಯಾಥಮೆಟಿಕಲ್ ಈಕ್ವೇಷನ್. ಓಕೆ, ಸೊ ನಾವು ಲುಕ್ ಹಿಯರ್, ಇವೆರಡೂ ಒಂದೇ ಈಕ್ವೇಷನಲ್ಲಿ ಬರಿಬೋದು. ಯಾಕಂದರೆ ಎರಡೂ ಸ್ಟೇಟ್ಮೆಂಟ್ ಫಾರ್ ರೆಸಿಸ್ಟೆನ್ಸಿನೋ, ಎರಡೂ ಒಂದೇ ಈಕ್ವೇಷನಲ್ಲಿ ಬರೆದ್ರೆ ಯು ವಿಲ್ ಗೆಟ್ ಇಟ್ ಲೈಕ್ ದಿಸ್. ಆರ್ ಈಸ್ ಪ್ರಪೋರ್ಷನಲ್ ಟು L/A. ಲುಕ್ ಹಿಯರ್, ಎಲ್ ಮೇಲೆ ಇದೆ ನ್ಯೂಮರೇಟ್ರು ಆ್ಯಂಡ್ ಎ ಇನ್ ಡಿನಾಮಿನೇಟರ್. ಆರ್ ಈಸ್ ಪ್ರಪೋರ್ಷನಲ್ ಟು L/A. ಸೊ ಇವಾಗ ಈ ಪ್ರಪೋರ್ಷನಾಲಿಟಿ ಸಿಂಬಲ್ ಇದೆಯಲ್ವಾ, ಈ ಪ್ರಪೋರ್ಷನಾಲಿಟಿ ಸಿಂಬಲನ್ನು ನಾವೇನಾದರೂ ಈಕ್ವಲ್ ಅಂತ ಕನ್ವರ್ಟ್ ಮಾಡಿದ್ರೆ, ಲೈಕ್ ದಿಸ್, ಈಕ್ವಲ್ ಅಂತ ಮಾಡಿದ್ರೆ ಈ ಈಕ್ವಲ್ ಜೊತೆಗೆ ಒಂದು ಕಾನ್ಸ್ಟೆಂಟನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಲುಕ್ ಹಿಯರ್, ಆರ್ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ L/A. ಓಕೆ, ಸೊ ಈ ಕಾನ್ಸ್ಟೆಂಟ್ ಇದೆಯಲ್ವ, ಇದಕ್ಕೆ ನಾವು ರೆಸಿಸ್ಟಿವಿಟಿ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ರೆಸಿಸ್ಟಿವಿಟಿ. ಈ ಕಾನ್ಸ್ಟೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ರೆಸಿಸ್ಟಿವಿಟಿ ಅನ್ನೋದು? ಲುಕ್ ಹಿಯರ್, ದಿಸ್ ಈಸ್ ರಿಲೇಟೆಡ್ ಟು ದಿಸ್ ಕಂಡಕ್ಟರ್. ಯಾವ ಕಂಡಕ್ಟರ್ನ ನಾವು ಯೂಸ್ ಮಾಡ್ತೀವೋ ಆ ಕಂಡಕ್ಟರ್ಗೆ ಸಂಬಂಧಪಟ್ಟಿದ್ದು ಈ ರೆಸಿಸ್ಟಿವಿಟಿ ಅನ್ನೋದು. ಸೊ ಆರ್ ಈಸ್ ಈಕ್ವಲ್ ಟು ರೋ ಇಂಟು L/A. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ರಿಲೇಷನ್. ದಿಸ್ ಯು ಹ್ಯಾವ್ ಟು ನೋ. ಆರ್ ಈಸ್ ಈಕ್ವಲ್ ಟು ರೋ ಇಂಟು L/A. Resistivity into length divided by area of cross section. Okay, so now rho is the constant called resistivity. R ಅನ್ನೋದು resistance, rho ಅನ್ನೋದು resistivity. ಓಕೆ, ಯಾವ ಥರ ಇದು ಅಂದರೆ, ಇವಾಗ ಸಪೋಸ್ ಸ್ವೀಟ್ ಅಂತ ಹೇಳ್ತಿರಲ್ಲ, ಸ್ವೀಟ್ನೆಸ್ ಡಿಫ್ರೆನ್ಸ್ ಇದೆ ಅಲ್ವಾ, ಸ್ವೀಟ್ಗೂ ಸ್ವೀಟ್ನೆಸ್ಗೂ. ಸೊ ಆ ಥರ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ. ಓಕೆ, ಒಂದು ಕಂಡಕ್ಟರ್ಗೆ ರೆಸಿಸ್ಟೆನ್ಸ್ ಇರುತ್ತೆ, ರೆಸಿಸ್ಟಿವಿಟಿನೂ ಅದಕ್ಕೇ ಇರುತ್ತೆ. ಓಕೆ, ರೆಸಿಸ್ಟಿವಿಟಿ ಅನ್ನೋದು ಕಾನ್ಸ್ಟೆಂಟ್. ರೆಸಿಸ್ಟೆನ್ಸ್ ಅನ್ನೋದು ಲೆಂತ್ ಮೇಲೆ, ಲೆಂತ್ ಜಾಸ್ತಿ ಆದಂಗೆಲ್ಲ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಆದಂಗೆಲ್ಲ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಬಟ್ ರೆಸಿಸ್ಟಿವಿಟಿ ಅನ್ನೋದು ಲೆಂತ್ ಮೇಲೆ ಆಗಲಿ ಏರಿಯಾ ಮೇಲೆ ಆಗಲಿ ಡಿಪೆಂಡ್ ಆಗಿರಲ್ಲ. ಓಕೆ, ಸೊ ನೌ ನೆಕ್ಸ್ಟ್ ಲುಕ್ ಹಿಯರ್, ದಿಸ್ ಇಸ್ ದ ಇಂಪಾರ್ಟೆಂಟ್ ಫಾರ್ಮುಲಾ, ಕೀಪ್ ಇನ್ ಯುವರ್ ಮೆಮೊರಿ. ಇದ್ರ ಮೇಲೆ ನಾವು ನಮಗೆ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಆ್ಯಂಡ್ ಆಲ್ಸೋ ಇನ್ CET ನೀಟ್ ಎಕ್ಸಾಮಲ್ಲಿ, ಆ್ಯಂಡ್ ಆಲ್ಸೋ ಇದ್ರ ಮೇಲೆ ನಿಮಗೆ ಲ್ಯಾಬಲ್ಲಿ ಒಂದು ಎಕ್ಸ್ಪರಿಮೆಂಟ್ ಇದೆ. ಸೊ ನಿಮಗೆ ಲ್ಯಾಬಲ್ಲಿರ್ತಕ್ಕಂಥ ಎಕ್ಸ್ಪರಿಮೆಂಟ್ನು ಕೂಡ ನಾನು ವೀಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅಫ್ಕೋರ್ಸ್ ಯೂಟ್ಯೂಬ್ ಚಾನಲ್ ಇದರಲ್ಲಿ. ಓಕೆ, ಈ ಕರೆಂಟ್ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಆಗಲಿ. ಕರೆಂಟ್ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಆದಮೇಲೆ ನಿಮಗೆ 1 or 2 ಎಕ್ಸ್ಪೆರಿಮೆಂಟ್ಸನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ, ಆ್ಯಂಡ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್ ಅವನ್ನ ಹೇಗೆ ಮಾಡೋದು ಅಂತ. ಸೊ ದಟ್ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆದಮೇಲೆ ತುಂಬ ಈಸಿಯಾಗಿ ನೀವು ಆ ಎಕ್ಸ್ಪೆರಿಮೆಂಟ್ಸನ್ನು ನಿಮ್ಮ ಕಾಲೇಜಲ್ಲಿ ಮಾಡ್ಬೋದು. ಓಕೆ, ಸೊ ನೌ ಲುಕ್ ಹಿಯರ್, ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಎರಡು ಒಂದೇ ಥರ ಇದೆ, ಆದರೆ ಡಿಫರೆನ್ಸ್ ಇದೆ ಅಲ್ವಾ. ರೆಸಿಸ್ಟೆನ್ಸ್ ಅನ್ನೋದು ಕಂಡಕ್ಟರ್ಗಿದೆ, ರೆಸಿಸ್ಟಿವಿಟಿ ಅನ್ನೋದನ್ನು ಕಂಡಕ್ಟರ್ಗಿದೆ.
ಸೊ ಯಾವ ಥರ ಅರ್ಥ ಮಾಡ್ಕೊತೀರಾ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿನ. ಲುಕ್ ಹಿಯರ್, ಇದು ಏನು ದಿಸ್ ಈಸ್ ಜಸ್ಟ್ ಲೈಕ್ ಸ್ವೀಟ್. ಓಕೆ, ಕರೆಕ್ಟಾ? ಸ್ವೀಟ್ನೆಸ್ ಓಕೆ, ಐ ಥಿಂಕ್ ದಿಸ್ ಈಸ್ ಎ. ಓಕೆ, ಸ್ವೀಟ್ನೆಸ್. ಏನು ಸ್ವೀಟ್ಗೂ ಸ್ವೀಟ್ನೆಸ್ಗೂ ಡಿಫ್ರೆನ್ಸ್ ಏನು? ಈಗ ಸ್ವೀಟ್ ಅನ್ನೋದು ಅಫ್ಕೋರ್ಸ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ಒಂದು ಹಾಫ್ ಕೆ ಜಿ ಶುಗರ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಅದಕ್ಕೆ ಇನ್ನೊಂದು ಹಾಫ್ ಕೆ ಜಿ ಸೇರಿಸ್ತೀರ, 1 ಕೆ ಜಿ ಆಯಿತು. ಏನು ಜಾಸ್ತಿ ಆಯಿತು ಇವಾಗ? ಸ್ವೀಟ್ ಜಾಸ್ತಿ ಆಯಿತು. ನಿಮ್ಮ ಹತ್ರ ಸ್ವೀಟ್ ಎಷ್ಟಿದೆ ಅದು ಜಾಸ್ತಿ ಆಗ್ತಾ ಹೋಯ್ತು ಅಲ್ವಾ? 1 ಕೆ ಜಿ, 2 ಕೆ ಜಿ, 3 ಕೆ ಜಿ ಸ್ವೀಟ್ ಜಾಸ್ತಿ ಆಗ್ತಾ ಹೋಯ್ತು. ಅಥವಾ ಲೆಟ್ ಮೀ ಟೇಕ್ ಲೈಕ್ ದಿಸ್. ಸಪೋಸ್ ಓಕೆ, ನಾವು ನೀವು ಜಾಸ್ತಿ ಕೆ ಜಿಗಳು ಶುಗರ್ ತಗೊಂಡಂಗೆಲ್ಲ ಸ್ವೀಟ್ ಜಾಸ್ತಿ ಇದೆ ಅಂತ ನಿಮ್ಮ ಹತ್ರ. ಬಟ್ ಸ್ವೀಟ್ನೆಸ್ ಅನ್ನೋದು, ಸಪೋಸ್ ನೀವು ನಿಮ್ಮ ಹತ್ರ ಅರ್ಧ ಕೆ ಜಿ ಇದೆ. ಅರ್ಧ ಕೆ ಜಿ ಇದ್ದಾಗ ಯು ಆರ್ ಗೋಯಿಂಗ್ ಟು ಟೇಕ್ 1 ಕ್ರಿಸ್ಟಲ್ ಆಫ್ ಶುಗರ್. 1 ಕ್ರಿಸ್ಟಲ್ ಶುಗರ್ ತಗೊಂತೀರ, ಒಂದು ಅರಳು ನಾಲ್ಗೆಗೆ ಹಾಕಂತೀರ. ಎಷ್ಟು ಸ್ವೀಟ್ ಆಗಿರುತ್ತೆ? ಓಕೆ, ಸ್ವೀಟ್ನೆಸ್ ಅದು. ಓಕೆ, ಸಪೋಸ್ ನೀವು ನಿಮ್ಮ ಹತ್ರ ಅರ್ಧ ಕೆ ಜಿ ಅಲ್ಲ, ಇವಾಗ 1 ಕೆ ಜಿ ಇದೆ. 1 ಕೆ ಜಿ ಇದ್ದಾಗ ಅದರಲ್ಲಿ ಒಂದು ಅರಳು ತಗೊಂತೀರ, ನಿಮ್ಮ ನಾಲ್ಗೆಗೆ ಹಾಕಂತೀರ. ಅದು ಎಷ್ಟು ಸ್ವೀಟ್ ಆಗಿರುತ್ತೆ? ಸ್ವೀಟ್ನೆಸ್ ಎಷ್ಟಿರುತ್ತೆ ಅದರದ್ದು? ಸೇಮ್. ಅರ್ಧ ಕೆ ಜಿ ಇದ್ದಾಗ ಒಂದು ಅರಳದು ಸ್ವೀಟ್ನೆಸ್ ಎಷ್ಟಿತ್ತೋ ನಿಮ್ಮ ಹತ್ರ 1 ಕೆ ಜಿ ಇದ್ದಾಗಲೂ ಸ್ವೀಟ್ನೆಸ್ಸು ಸೇಮೇನೆ. ಆದರೆ ಅಮೌಂಟ್ ಆಫ್ ಸ್ವೀಟ್ ಅನ್ನೋದು ಯಾವಾಗ ಚೇಂಜ್ ಆಗುತ್ತೆ ಅಂದರೆ, ನಿಮ್ಮ ಹತ್ರ ಎಷ್ಟಿದೆ, 1 ಕೆ ಜಿ ಇದೆಯಾ, ಹಾಫ್ ಕೆ ಜಿ ಇದೆಯಾ, 2 ಕೆ ಜಿ ಇದೆಯಾ ಅನ್ನೋದ್ರ ಮೇಲೆ ಸ್ವೀಟ್ ಎಷ್ಟಿದೆ ನಿಮ್ಮ ಹತ್ರ ಅನ್ನೋದು ಚೇಂಜ್ ಆಗುತ್ತೆ. ಬಟ್ ಸ್ವೀಟ್ನೆಸ್ ಅನ್ನೋದು ಪ್ರತಿಯೊಂದು ಅರಳಲ್ಲೂ, ಪ್ರತಿಯೊಂದು ಕ್ರಿಸ್ಟಲಲ್ಲೂ ಏನು ಸ್ವೀಟ್ನೆಸ್ ಇದೆ ಅದನ್ನು ತೋರಿಸುತ್ತೆ. ಅಂದರೆ ಹೌ ಮೆನಿ ಕೆ ಜಿಸ್ ಆಫ್ ಶುಗರ್ ಯು ಆರ್ ಹ್ಯಾವಿಂಗ್, ಅದ್ರ ಮೇಲೆ ಸ್ವೀಟ್ನೆಸ್ ಡಿಪೆಂಡ್ ಆಗಿಲ್ಲ. ಆ ಸ್ವೀಟ್ನೆಸ್ ಅನ್ನೋದು ಕ್ವಾಲಿಟಿನ ಹೇಳುತ್ತೆ. ಕ್ವಾಲಿಟಿ ಆಫ್ ದ ಶುಗರ್ ಚೆನ್ನಾಗಿತ್ತು ಅಂದರೆ ಸ್ವೀಟ್ನೆಸ್ ಚೆನ್ನಾಗಿರುತ್ತೆ. ಓಕೆ, ಅಮೌಂಟ್ ಆಫ್ ಶುಗರ್ ಜಾಸ್ತಿ ಆಯಿತು ಅಂದರೆ ಸ್ವೀಟ್ ಜಾಸ್ತಿ ಇದೆ ಅಂತ. ಅಮೌಂಟ್ ಮೇಲೆ ಸ್ವೀಟ್ನೆಸ್ ಡಿಪೆಂಡ್ ಆಗಿಲ್ಲ, ಅದು ಡಿಪೆಂಡ್ ಆಗಿರೋದು ಸ್ವೀಟ್. ಓಕೆ, ಸೊ ಲೈಕ್ ದಿಸ್. ಲುಕ್ ಹಿಯರ್, ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್. ಇವಾಗ ಒಂದು ಐರನ್ ಇದೆ. ಐರನ್ಗೆ ಮಾಸು ಇದೆ, ಡೆನ್ಸಿಟಿನೂ ಇದೆ ಅಲ್ವಾ? ಮಾಸ್ ಆಫ್ ದ ಐರನ್, ಡೆನ್ಸಿಟಿ ಆಫ್ ದ ಐರನ್. ಇವಾಗ ನಾವು ಜಾಸ್ತಿ ಐರನ್ ತಗೊಂಡಂಗೆಲ್ಲ ಮಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಡೆನ್ಸಿಟಿ, ನೀವು ಎಷ್ಟು ಐರನ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಐರನ್ ನಿಮ್ಮ ಹತ್ರ ಇದೆ ಅನ್ನೋದ್ರ ಮೇಲೆ ಡೆನ್ಸಿಟಿ ಡಿಪೆಂಡ್ ಆಗಿರುತ್ತೆ. ಅದೇ ಥರ ರೆಸಿಸ್ಟೆನ್ಸ್ ಅನ್ನೋದು, ಲುಕ್ ಹಿಯರ್, ದಿಸ್ ರೆಸಿಸ್ಟೆನ್ಸ್ ಅನ್ನೋದು ಈ ಕಂಡಕ್ಟರ್ನ ಲೆಂತ್ ಮೇಲೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಯಾವ ಮೆಟೀರಿಯಲ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದು ಐರನ್ನ, ಕಾಪರ ಏನು ಅಂತ. ರೆಸಿಸ್ಟಿವಿಟಿ ಅನ್ನೋದು ಲೆಂತ್ ಮೇಲೆ ಡಿಪೆಂಡ್ ಆಗಿರಲ್ಲ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅದು ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಯಾವ ಮೆಟೀರಿಯಲ್ಲು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನೀವು ಐರನ್ ತಗೊಂಡ್ರೆ ಅದಕ್ಕೆ ಒಂದು ರೆಸಿಸ್ಟಿವಿಟಿ ಇರುತ್ತೆ, ಕಾಪರ್ ತಗೊಂಡ್ರೆ ಅದಕ್ಕೆ ಒಂದು ರೆಸಿಸ್ಟಿವಿಟಿ ಇರುತ್ತೆ. ಸೊ ಆ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ರೆಸಿಸ್ಟಿವಿಟಿ ಅನ್ನೋದು ಯಾವ ಥರ ಇರುತ್ತೆ ಅಂತ. ಓಕೆ, ಸೊ ಇದೆರಡು ಜ್ಞಾಪಕ ಇಟ್ಕೊಬೇಕು. ಲುಕ್ ಹಿಯರ್, R is equal to rho into L by A. ಓಕೆ, ರೋ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಲೈಕ್ ದಿಸ್, RA ಡಿವೈಡೆಡ್ ಬೈ L. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಕಂಡಕ್ಟರ್ ತಗೊಂಡ್ರೆ ಅದಕ್ಕೆ ಇದು ಕಾನ್ಸ್ಟೆಂಟು, ರೋ ಅನ್ನೋದು ಕಾನ್ಸ್ಟೆಂಟು. ಈಗ ರೋ ಈಸ್ ಈಕ್ವಲ್ ಟು RA ಡಿವೈಡೆಡ್ ಬೈ L ಅಂತ ಹೇಳ್ಬಿಟ್ಟು ರೋ ಡಿಪೆಂಡ್ಸ್ ಆನ್ R, ರೋ ಡಿಪೆಂಡ್ಸ್ ಆನ್ A ಅಂತ ಇಲ್ಲ, ನಾಟ್ ಡಿಪೆಂಡಿಂಗ್. ಓಕೆ, ಲುಕ್ ಹಿಯರ್, R ಈಸ್ ಈಕ್ವಲ್ ಟು ರೋ ಇಂಟು L ಬೈ A. ಲುಕ್ ಹಿಯರ್, ಇಲ್ಲಿ R ಡಿಪೆಂಡ್ಸ್ ಆನ್ L, R ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಈ ಡಿಫರೆನ್ಸಸ್ ನಿಮಗೆ ಒಂದು ಸ್ವಲ್ಪ ಗೊತ್ತಾಗಬೇಕಾಗತ್ತೆ. ಇನ್ನು ಸ್ವಲ್ಪ ನೀವು ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಓಕೆ, ಈಗ ಸಪೋಸ್ ಕನ್ಸಿಡರ್ ಎ ಕಂಡಕ್ಟರ್. ಸೊ ಇಲ್ಲಿ ಇದು 1 ಮೀಟ್ರ್ ಇದೆ ಅಂತ ಇಟ್ಕೊಳ್ಳೋಣ. ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಮೀಟರ್ ಸ್ಕ್ವೇರ್. ಓಕೆ, ಸೊ 1 ಮೀಟ್ರ್ ಸ್ಕ್ವೇರ್ ಇದೆ ಅಲ್ವಾ? ಇಲ್ಲಿ ಈ ಥರ ಒಂದು ಕಂಡಕ್ಟರ್ನ ತಗೊಂಡ್ರೆ ಈ ಥರ ಪರ್ಟಿಕ್ಯುಲರ್ ಲೆಂತ್ ಏನೋ 1 ಮೀಟ್ರ್ ಇರಬೇಕು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಮೀಟ್ರ್ ಸ್ಕ್ವೇರ್ ಇರಬೇಕು.
ಈ ಥರ ಪರ್ಟಿಕ್ಯುಲರ್ ಲೆಂತ್ಗೆ ಏನು ರೆಸಿಸ್ಟೆನ್ಸ್ ಇರುತ್ತೋ ಅದನ್ನೇ ರೆಸಿಸ್ಟಿವಿಟಿ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ರೆಸಿಸ್ಟಿವಿಟಿ. ಸೊ ಲುಕ್ ಯರ್, ದಟ್ ರೆಸಿಸ್ಟೆನ್ಸ್ ಈಸ್, ಲುಕ್ ಯರ್, ಇವಾಗ ರೋ ಈಸ್ ಈಕ್ವಲ್ ಟು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಈ ಫಾರ್ಮುಲಾ ತಗೊಳ್ರಿ. ಆರ್ ಎ ಅನ್ನೋದು ಎಷ್ಟಿದೆ? 1 ಮೀಟರ್ ಸ್ಕ್ವೇರ್. ಎಲ್ ಅನ್ನೋದು ಎಷ್ಟಿದೆ? 1 ಮೀಟರ್. ಸೊ ಆರ್ ಇಂಟು 1 ಡಿವೈಡೆಡ್ ಬೈ ಎಲ್ ಪ್ಲೇಸಲ್ಲಿ 1 ಬರೆದಿದ್ದೀರಾ. ಆರ್ ಇಂಟು 1 ಆರ್, ಆರ್ ಡಿವೈಡೆಡ್ ಬೈ 1 ಆರ್. ಸೊ ದಿಸ್ ರೆಸಿಸ್ಟಿವಿಟಿ ಬಿಕಮ್ಸ್ ರೆಸಿಸ್ಟೆನ್ಸ್. ರೆಸಿಸ್ಟಿವಿಟಿ ವ್ಯಾಲ್ಯೂ ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗುತ್ತೆ, ಅಂದರೆ ನ್ಯೂಮೆರಿಕಲಿ, ನಂಬರಲ್ಲಿ ಮಾತ್ರ. ಸೊ ರೆಸಿಸ್ಟಿವಿಟಿ ಬಿಕಮ್ಸ್ ರೆಸಿಸ್ಟೆನ್ಸ್ ಯಾವಾಗ? ಆ ಕಂಡಕ್ಟರ್ನ ಲೆಂತು 1 ಮೀಟ್ರ್ ಇದ್ದಾಗ, ಏರಿಯಾ ಆಫ್ ಕ್ರಾಸ್ ಸೆಕ್ಷನು 1 ಮೀಟರ್ ಸ್ಕ್ವೇರ್ ಇದ್ದಾಗ. ಹಾಗಾಗಿ ಈ ರೆಸಿಸ್ಟಿವಿಟಿನ ಈ ಥರ ಡಿಫೈನ್ ಮಾಡ್ತೀವಿ. ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ whose length is 1 meter and area of cross section is 1 meter square. Okay, so this is the definition for resistivity. Okay, so look here, resistance of a conductor of 1 meter length and area of cross section 1 meter square is resistivity of the material is equal to, ಹಾಕಬೇಕಲ್ಲಿ, is numerically equal to, numerically we have to say, ನಂಬರಲ್ಲಿ ಮಾತ್ರ. ಯಾಕೆಂದರೆ ರೆಸಿಸ್ಟೆನ್ಸ್ದೇ ಯೂನಿಟ್ ಬೇರೆ ಇದೆ, ರೆಸಿಸ್ಟಿವಿಟಿದೇ ಯೂನಿಟ್ ಬೇರೆ ಇದೆ. ಎರಡೂ ಡೈರೆಕ್ಟಾಗಿ ಈಕ್ವಲ್ ಆಗಲ್ಲ, ನಂಬರ್ ಮ್ಯಾಗ್ನಿಟ್ಯೂಡ್ ಮಾತ್ರ ಈಕ್ವಲ್ ಆಗುತ್ತೆ. ಲುಕ್ ಯರ್, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ 1 ಮೀಟರ್ ಲೆಂತ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಮೀಟರ್ ಸ್ಕ್ವೇರ್ ಈಸ್ ನ್ಯೂಮೆರಿಕಲಿ ಈಕ್ವಲ್ ಟು ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್, ಅಥವಾ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಈಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ whose length is 1 ಮೀಟರ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 1 ಮೀಟರ್ ಸ್ಕ್ವೇರ್. ಸೊ ಈ ಥರನೂ ಹೇಳ್ಬೋದು. ರೆಸಿಸ್ಟಿವಿಟಿನ ಡಿಫೈನ್ ರೆಸಿಸ್ಟಿವಿಟಿ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ನೀವು ಜ್ಞಾಪಕ ಇಟ್ಕೊಬೇಕು ಮತ್ತು ಬರ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಯೂನಿಟ್ ಆಫ್ ರೆಸಿಸ್ಟಿವಿಟಿ. ವಾಟ್ ಈಸ್ ದ ಯೂನಿಟ್ ಆಫ್ ರೆಸಿಸ್ಟಿವಿಟಿ? ರೆಸಿಸ್ಟೆನ್ಸ್ ಯೂನಿಟ್ ಗೊತ್ತು, ಆಲ್ರೆಡಿ ನಾನು ಹೇಳಿದೆ, ಇಟ್ ಈಸ್ ಓಮ್ ಅಂತ. ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ಓಕೆ, ಸೊ we were discussing about resistance and resistivity, you know. So look here, definition we have discussed, and of course in order to know the unit of resistivity, ನೀವು ಯಾವುದೇ ಫಿಸಿಕಲ್ ಕ್ವಾಂಟಿಟಿದು ಯೂನಿಟ್ ಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಡು? ಸೊ ಲುಕ್ ಹಿಯರ್, ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಫಾರ್ಮುಲಾ ತಗೊಳ್ರಿ, ಫಾರ್ಮುಲಾ ಕನ್ಸಿಡರ್ ಮಾಡ್ಕೊಳ್ರಿ. ಫಾರ್ಮುಲಾದಿಂದ ಯು ಕ್ಯಾನ್ ಡೆರೈವ್ ದ ಯೂನಿಟ್. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್, ಈ ಫಾರ್ಮುಲಾ ಪ್ರಕಾರ ರೆಸಿಸ್ಟೆನ್ಸ್ಗೆ ಯೂನಿಟ್ ಏನು? ಓಮ್. ಏರಿಯಾಗೆ ಯೂನಿಟ್ ಏನು? ಮೀಟರ್ ಸ್ಕ್ವಯರ್. ಆ್ಯಂಡ್ ಲೆಂತ್ಗೆ ಯೂನಿಟ್ ಏನು? ಮೀಟರ್. ಎಸ್ ಐ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್ ಅಲ್ವಾ? ಅಂದರೆ ಆ ಫಾರ್ಮುಲಾ ತಗೊಂಡು ಫಾರ್ಮುಲಾದಲ್ಲಿ ಏನೇನು ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಾವೆ, ಆ ಫಿಸಿಕಲ್ ಕ್ವಾಂಟಿಟೀಸ್ಗೆ ನೀವೇನು ಮಾಡಬೇಕು? ಯೂನಿಟ್ಸನ್ನು ಬರಿತಾ ಹೋಗಬೇಕು. ಸೊ ಈ ಥರ ಮಾಡಿದಾಗ, ಓಕೆ, ಲುಕ್ ಯರ್, ಓಮ್ ಮೀಟರ್ ಸ್ಕ್ವೇರ್ ಬೈ ಮೀಟರ್. ಸೊ ವಾಟ್ ಹ್ಯಾಪನ್ಸ್ ಯರ್, ಮೀಟರು ಸ್ಕ್ವೇರು ಕ್ಯಾನ್ಸಲ್ ಆದರೆ ಓಮ್ ಮೀಟರ್ ಬರುತ್ತೆ ಇದು ಅಲ್ವಾ? ಇದು ಕ್ಯಾನ್ಸಲ್ ಆಗಿ ಲೈಕ್ ದಿಸ್, ಓಮ್ ಮೀಟರ್. ಸೊ ದಿಸ್ ಈಸ್ ದ ಎಸ್ ಐ ಯೂನಿಟ್ ಆಫ್ ದಿಸ್ ರೆಸಿಸ್ಟಿವಿಟಿ. ಓಕೆ, ಸೊ ನಿಮಗೆ 1 ಮಾರ್ಕ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ, ಆ ಥರ. ಅಥವಾ ನೀವು ಪ್ರಾಬ್ಲಮ್ಸ್ ಮಾಡುವಾಗ ರೆಸಿಸ್ಟಿವಿಟಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಆವಾಗ ಅದಕ್ಕೆ ಯೂನಿಟು ಇಡಬೇಕು, ಓಮ್ ಮೀಟರ್. ಓಕೆ, ಸೊ ನಾವು ನಮ್ಗೆ ಗೊತ್ತಾಯಿತು ರೆಸಿಸ್ಟೆನ್ಸ್ ಅಂದರೆ ಏನು, ರೆಸಿಸ್ಟಿವಿಟಿ ಅಂದರೆ ಏನು, ಅವುಗಳದ್ದು ಯೂನಿಟ್ಗಳೇನು. ಆ್ಯಂಡ್ ಫಾರ್ಮುಲಾ ಓಕೆ, ಆರ್ ಇಸ್ ಇಕ್ವಲ್ ಟು ರೋ ಎಲ್ ಬೈ ಎ, ರೋ ಇಸ್ ಇಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್. ಈ ಏನೇನು ಫಾರ್ಮುಲಾಸ್ ಬರುತ್ತೆ ಅವನ್ನೆಲ್ಲ ನೀವು ಮಗಪ್ ಮಾಡ್ತಾ ಹೋಗಬೇಕು, ಅರ್ಥ ಮಾಡ್ಕೊಂಡು ಮಗಪ್ ಮಾಡ್ಕೊತ ಹೋಗಬೇಕು. ಓಕೆ, ಸೊ ನಾವು ಲುಕ್ ಹಿಯರ್, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಎಲ್ ಆ್ಯಂಡ್ ಎ. ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ರೆಸಿಸ್ಟೆನ್ಸ್ ಅನ್ನೋದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಿಸ್ ಇಸ್ ದ ಪಾಯಿಂಟ್. ಬಟ್ ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್ ಆ್ಯಂಡ್ ಏರಿಯಾ. ಓಕೆ, ಲೆಂತ್ ಮೇಲೆ ಏರಿಯಾ ಮೇಲೆ ಡಿಪೆಂಡ್ ಆಗಿರಲ್ಲ. ಯಾಕಂದರೆ ಕ್ವಾಲಿಟಿ, ರೆಸಿಸ್ಟಿವಿಟಿ ಅನ್ನೋದೇನು? ಕ್ವಾಲಿಟಿ ಆಫ್ ದ ಕಂಡಕ್ಟರ್. ಓಕೆ, ಈಗ ಒಂದು ಐರನ್ ಇದೆ, ಅದರದ್ದು ಮಾಸ್ ಲೆಂತ್ ಜಾಸ್ತಿ ಆದಂಗೆಲ್ಲ, ಒಂದು ಐರನ್ ರಾಡ್ದು ಲೆಂತ್ ಜಾಸ್ತಿ ಆದಂಗೆಲ್ಲ ಮಾಸ್ ಜಾಸ್ತಿ ಆಗುತ್ತೆ.
ಬಟ್ ಡೆನ್ಸಿಟಿ ಅನ್ನೋದು ಏನು ಹೇಳುತ್ತೆ, ಅದರ ಐರನ್ ಪರ್ ಯೂನಿಟ್ ವಾಲ್ಯೂಮ್ ಎಷ್ಟು ಮಾಸ್ ಇದೆ ಅಂತ ಹೇಳುತ್ತೆ. ಓಕೆ, ಡೆನ್ಸಿಟಿ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್ ಆರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅದೇ ಥರ ರೆಸಿಸ್ಟೆನ್ಸ್ ಅನ್ನೊಂದು ರೆಸಿಸ್ಟಿವಿಟಿ ಅನ್ನೋದು. ಓಕೆ, ಸೊ ನಾವು ಬಟ್ ಇಟ್ ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಆ್ಯಂಡ್ ಟೆಂಪ್ರೇಚರ್. ಯಾವುದು ರೆಸಿಸ್ಟಿವಿಟಿ ಅನ್ನೋದು ಲೆಂತ್ ಮೇಲೆ ಏರಿಯಾ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ಇಟ್ ಡಿಪೆಂಡ್ಸ್ ಆನ್ ಮೆಟೀರಿಯಲ್. ಇವಾಗ ಒಂದು ಕಂಡಕ್ಟರ್ ತಗೊಂಡಿದ್ದೀವಿ, ಅದು ಯಾವ ಮೆಟೀರಿಯಲಿಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಅಂದರೆ ಅದು ಐರನ್ನಿಂದ ಮಾಡಲ್ಪಟ್ಟಿದೆಯಾ, ಕಾಪರ, ಅಲ್ಯೂಮಿನಿಯಮ್ಮ, ಸಿಲ್ವರ, ಏನರ ಮೇಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೆಂಪ್ರೇಚರ್ ಚೇಂಜ್ ಆದಂಗೆಲ್ಲ ರೆಸಿಸ್ಟಿವಿಟಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಚೇಂಜ್ ಆದರೆ ರೆಸಿಸ್ಟಿವಿಟಿ ಯಾಕೆ ಚೇಂಜ್ ಆಗುತ್ತೆ, ದಟ್ ವಿ ವಿಲ್ ಡಿಸ್ಕಸ್ ಲೇಟರ್. ಓಕೆ, ದಿಸ್ ಯು ಹ್ಯಾವ್ ಟು ನೋ. ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ನಿಮಗೇನಾದ್ರು ಒನ್ ಡಿಫರೆನ್ಸ್ ಅಥವಾ ಟೂ ಡಿಫರೆನ್ಸ್ ಕೇಳಿದಾಗ ನೀವು ಹೇಳ್ಬೋದು ಏನು, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಅಂದರೆ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಲೆಂತ್, ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್. Resistance depends on area of cross section. Resistivity does not depend on area of cross section. But resistance, resistivity both depend on material and temperature. ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ. ಓಕೆ, ನಾವು ಓಕೆ, ಸೊ seen. And of course look here, resistance is like mass whereas resistivity is like density. ಒಂದು ಕಂಪ್ಯಾರಿಸನ್ ನೀವು ಕೊಟ್ಕೊಳ್ಳೋದಾದರೆ ಕರೆಕ್ಟಾಗಿ ನಿಮಗೆ ಮಾಸು ಡೆನ್ಸಿಟಿ ಬಗ್ಗೆ ಅರ್ಥ ಆಗಿದ್ದರೆ ರೆಸಿಸ್ಟೆನ್ಸ್ಗೂ ರೆಸಿಸ್ಟಿವಿಟಿ ಬಗ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆ, ಆ್ಯಂಡ್ ಲುಕ್ ಹಿಯರ್, ಕಂಡಕ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ ಅಂದರೆ ಏನು ನೋಡೋಣ. ಇಲ್ಲೇನು ಬಂತು, ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ ಅನ್ನೋದು ಗೊತ್ತಾಯ್ತು ನಮಗೆ. ನೌ ಇಟ್ ಈಸ್ ಕಂಡಕ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ. ಓಕೆ, ಸೊ ವಾಟ್ ಈಸ್ ಕಂಡಕ್ಟೆನ್ಸ್? ಲುಕ್ ಹಿಯರ್, 1/r. ಇಲ್ಲೇನು ಆರ್ ಇದೆಯಲ್ವ ರೆಸಿಸ್ಟೆನ್ಸು, ಅದು 1/r. 1/r ಅಂದರೆ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್ ಈಸ್ ಕಂಡಕ್ಟೆನ್ಸ್. resistance, conductance. Conductance is the reciprocal of the resistance. Okay, and conductivity is reciprocal of resistivity. Yenide resistivity rho 1 by rho. Okay, that is reciprocal of the resistivity is conductivity. Look here, this conductivity is represented by rho. This is this is rho, this is sigma. Okay, sigma is equal to 1 by rho. Reciprocal of the resistivity is conductivity. This you have to know. Okay, so ಈ ಟರ್ಮ್ಸ್ ಮುಂದೆ ನಮಗೆ ಡೆರಿವೇಷನ್ಸಲ್ಲಿ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಇವನ್ನ ನೀವು ಜ್ಞಾಪಕ ಇಟ್ಕೋಬೇಕು ಅಲಾಂಗ್ ವಿತ್ ಫಾರ್ಮುಲಾ. ಓಕೆ, ಒಂದೊಂದಕ್ಕೂ ಏನೇನು ಫಾರ್ಮುಲಾ ಇದೆ, ದಟ್ ಆಲ್ಸೋ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೆಮೊರಿ. ಓಕೆ, ಸೊ ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಥಿಂಗ್, ಯೂನಿಟ್ ಆಫ್ ಕಂಡಕ್ಟಿವಿಟಿ. ಇಲ್ಲಿ ನೋಡಿರಿ, ಇದು ಕಂಡಕ್ಟಿವಿಟಿ ಇದೆಯಲ್ವಾ, ಕಂಡಕ್ಟಿವಿಟಿಗೆ ಯೂನಿಟ್ ಏನು, ಪರ್ ಓಮ್ ಪರ್ ಮೀಟರ್. ಯಾಕೆ ಅಂದರೆ ರೆಸಿಸ್ಟಿವಿಟಿಗೆ ಯೂನಿಟ್ಟು ಓಮ್ ಮೀಟರ್, ಅದು ರೆಸಿಪ್ರೋಕಲ್ ತಾನೆ ಇದು, ಹಾಗಾಗಿ ಪರ್ 1 ಡಿವೈಡೆಡ್ ಬೈ ಓಮ್, 1 ಡಿವೈಡೆಡ್ ಬೈ ಮೀಟರ್. 1 ಡಿವೈಡೆಡ್ ಬೈ ಓಮನ್ನು ಪರ್ ಓಮ್, 1 ಡಿವೈಡೆಡ್ ಬೈ ಮೀಟರ್ನ ಪರ್ ಮೀಟರ್ ಅಂತ ಕರಿತೀವಿ. ಓಕೆ, ಸೊ ಇದೆಲ್ಲ ಟರ್ಮ್ಸನ್ನು ನೀವು ಡೈಲಿ ಮಗಪ್ ಮಾಡಿ ಅರ್ಥ ಮಾಡ್ಕೊಂಡು ಜ್ಞಾಪಕ ಇಟ್ಕೊಬೇಕಾಗುತ್ತೆ. ಬರೀ ಜ್ಞಾಪಕ ಇಟ್ಕೊಂಡ್ರೆ ಸಾಲದು, ಅರ್ಥ ಮಾಡ್ಕೊಬೇಕು. ಬರೀ ಅರ್ಥ ಮಾಡ್ಕೊಂಡ್ರೆ ಸಾಲದು, ಜ್ಞಾಪಕನೂ ಇಟ್ಕೊಬೇಕು. ಬೋತ್ ಆಫ್ ದೆಮ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಯಾಕೆ ನೀವು ಜ್ಞಾಪಕ ಇಟ್ಕೊಬೇಕು, ಮಗಪ್ ಮಾಡಿ ಫೈನಲ್ ಆಗಿ ನಿಮ್ಗೆ ಏನು ಮಗಪ್ ಆಗಿದೆ ಅದನ್ನು ತಾನೇ ಎಕ್ಸಾಮಲ್ಲಿ ಬರೆಯೋದು, ಅದರಿಂದ ಮಾರ್ಕ್ಸ್ ಬರುತ್ತೆ. ಓಕೆ, ಯಾಕೆ ಅರ್ಥ ಮಾಡ್ಕೊಬೇಕು, ಅರ್ಥ ಆದರೆ ತಾನೇ ಪ್ರಾಬ್ಲಮ್ಸ್ ಮಾಡೋಕ್ಕೆ ಸಾಧ್ಯ, ಅಥವಾ ಅದರ ಅಪ್ಲಿಕೇಶನ್ಸನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗೋದು. ಓಕೆ, ನೆಕ್ಸ್ಟ್, ಪರ್ ಓಮ್ ಈಸ್ ಕಾಲ್ಡ್ ಸೈಮನ್. ಈ ಥರ ಪರ್ ಓಮ್ ಇದೆಯಲ್ವಾ, ಇದನ್ನು ಸೈಮನ್ ಅಂತ ಕರಿತೀವಿ. ಅದಕ್ಕೋಸ್ಕರ ಸೈಮನ್ ಪರ್ ಮೀಟರ್ ಯಾವುದ್ರದ್ದು ಯೂನಿಟ್ ಆಫ್ ಕಂಡಕ್ಟಿವಿಟಿದು ಸೈಮನ್ ಪರ್ ಮೀಟರ್ ಅಂತಲೂ ಹೇಳ್ಬೋದು. ಓಕೆ, ಸಿ ಟಿನಲ್ಲಿ ಅಥವಾ ನೀಟಲ್ಲಿ ಸೈಮನ್ ಪರ್ ಮೀಟರ್ ಇಸ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ, ಕಂಡಕ್ಟೆನ್ಸ್, ಕಂಡಕ್ಟಿವಿಟಿ, ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. 4 ಆಪ್ಷನ್ಸ್ ಇರುತ್ತಲ್ವ, 4 ಆಪ್ಷನ್ಸ್ಗೆ. ಓಕೆ, ಸೊ ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸೀನ್.
ನಾವು ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಪೊಟೆನ್ಷಿಯಲ್. ಇಲ್ಲಿ ತನಕ ನಾವೇನು ಡಿಸ್ಕಸ್ ಮಾಡಿದ್ವಿ? ರೆಸಿಸ್ಟೆನ್ಸ್ ಅಂದರೆ ಏನು, ರೆಸಿಸ್ಟಿವಿಟಿ ಅಂದರೆ ಏನು, ಕಂಡಕ್ಟೆನ್ಸ್ ಅಂದರೆ ಏನು, ಕಂಡಕ್ಟಿವಿಟಿ ಅಂದರೆ ಏನು, ಅದೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಇಟ್ ಈಸ್ ಪೊಟೆನ್ಷಿಯಲ್. ಆಲ್ರೆಡಿ ನಮಗೆ ಪೊಟೆನ್ಷಿಯಲನ್ನು ಡಿಸ್ಕಸ್ ಮಾಡಿದ್ದೀವಿ. ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಪೊಟೆನ್ಷಿಯಲ್ ಇಯರ್. ಓಕೆ, ಸೊ ನಾವು ಲುಕ್ ಯರ್, ಇದು ಸ್ವಲ್ಪ ಇಂಪಾರ್ಟೆಂಟಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ರಿ. ಯು ಹ್ಯಾವ್ ಟು look at this screen. Okay, look here, this is the earth. Okay, next this is of course a plate negatively charged, this is positively charged plate, ee tara ide, and this is north pole and south pole of the magnet. Idu north pole of the magnet, south pole of the magnet. So ನಮ್ಗೆ ಗೊತ್ತಿದೆ ಈ ಅರ್ತ್ ಇದೆ ಅಲ್ವಾ, ಅರ್ತ್ ಸುತ್ತಲೂ ಏನಿದೆ, there is a field that is called gravitational field. Okay, magnet ನಡುವೆ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಪ್ಲೇಟ್ ಚಾರ್ಜಸ್ ನಡುವೆ ಏನಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ್ಯಂಡ್ ಅರೌಂಡ್ ದ ಅರ್ತ್ ಗ್ರಾವಿಟೇಷನಲ್ ಫೀಲ್ಡ್. ಓಕೆ, ಸೊ ಲುಕ್ ಅಟ್ ದಿಸ್ gravitational field, this is electric field between the charges and magnetic field between the poles ಅಲ್ವಾ. ಸೊ ಈಗ ನಾವು ಲೆಟ್ ಅಸ್ ಕನ್ಸಿಡರ್, ಲುಕ್ ಹಿಯರ್, ದೇರ್ ಈಸ್ ಎ ಯೂನಿಟ್ ನಾರ್ತ್ ಪೋಲ್, ಇದೊಂದು ಸ್ಮಾಲ್ ಪೀಸ್ ಆಫ್ ಮ್ಯಾಗ್ನೆಟ್, ಆ್ಯಂಡ್ ದಿಸ್ ಈಸ್ ಎ ಚಾರ್ಜ್, ಪಾಸಿಟಿವ್ ಚಾರ್ಜ್ ಇಯರ್, ಆ್ಯಂಡ್ ಇಯರ್ ಸಪೋಸ್ ಆಫ್ ಕೋರ್ಸ್ ಯಾ ಓಕೆ, ದಿಸ್ ಈಸ್ ದ ಮಾಸ್, ಒಂದು ಹಾಫ್ ಕೆ ಜಿನೋ 1 kg ಇರೋವಂಥ ಮಾಸ್. ಓಕೆ, ಸೊ ಮಾಸ್ ಮೇಲೆ ಗ್ರಾವಿಟೇಷನಲ್ ಫೀಲ್ಡ್ ಇನ್ಫ್ಲುಯೆನ್ಸ್ ಮಾಡುತ್ತೆ, ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಫ್ಲುಯೆನ್ಸ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಪೋಲ್ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡು ಇನ್ಫ್ಲುಯೆನ್ಸ್ ಮಾಡುತ್ತೆ. ದಟ್ ಯು ನೋ ಅಲ್ವಾ. ಇವಾಗ ಏನು ಮಾಡ್ತೀವಿ ನೋಡೋಣ. ಈ ಅರ್ತ್ ಮೇಲೆ, ಈ ಅರ್ತ್ ಏನು ಮಾಡುತ್ತೆ, ಅರ್ಥು ಈ ಮಾಸನ್ನು ಅಟ್ರಾಕ್ಟ್ ಮಾಡುತ್ತೆ, ಅದಕ್ಕೋಸ್ಕರ ಅದು ಸರ್ಫೇಸ್ ಮೇಲೇ ಇರುತ್ತೆ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ಲು ನೀವೇನಾದರೂ ಜಂಪ್ ಮಾಡ್ತೀರಾ ಅಂತ ಇಟ್ಕೊಳ್ರಿ, ಜಂಪ್ ಮಾಡಿದ್ರೆ ಹಂಗೆ ಮೇಲೆ ಕೊಲ್ಟೋಗ್ಬಿಡ್ತೀರಾ. ಈಗ ನೀವು ಕಮ್ ಬ್ಯಾಕ್ ಟು ದ ಅರ್ಥಿನೋ, ಯಾಕೆ, ಅರ್ತ್ ಈಸ್ ಅಟ್ರಾಕ್ಟಿಂಗ್ ಯು. ಓಕೆ, ನೀವೇನೇನಾದ್ರು ಮೇಲಕ್ಕೆ ಎಸೆದ್ರೆ ಏನಾಗುತ್ತೆ, ಅಗೈನ್ ಇಟ್ ಕಮ್ಸ್ ಬ್ಯಾಕ್. ಜೋರಾಗಿ ಎಸೆದ್ರೆ ಇನ್ನು ಸ್ವಲ್ಪ ಮೇಲಕ್ಕೆ ಹೋಗ್ಬೋದು, ಮತ್ತೆ ವಾಪಸ್ ಬರುತ್ತೆ. ಯಾಕೆ, ಗ್ರಾವಿಟಿ, ಅರ್ತು ಎಲ್ಲವನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಹೆಂಗೆ ಅಟ್ರಾಕ್ಟ್ ಮಾಡುತ್ತೆ ಎಲ್ಲವನ್ನು, ಈ ಮೇಲಕ್ಕೆ ಹೋಗಿರೋದನ್ನು ತನ್ನ ಕಡೆ ಹೆಂಗೆ ಎಳ್ಕೊಳ್ಳುತ್ತೆ, ದಟ್ ಈಸ್ ಬಿಕಾಸ್ ಅರೌಂಡ್ ದ ಅರ್ತ್ ದೇರ್ ಈಸ್ ಎ ಫೀಲ್ಡ್. ಈ ಥರ ಒಂದು ಫೀಲ್ಡ್ ಇರುತ್ತೆ ಸುತ್ತಲೂ, ಆ ಫೀಲ್ಡಿಂದ ಅದು ಎಳ್ಕೊಳ್ಳುತ್ತೆ. ಓಕೆ, ನಾವು ಲುಕ್ ಹಿಯರ್, ಇನ್ ದಿಸ್ ಫೀಲ್ಡ್ ಇಫ್ ದಿಸ್ ಮಾಸ್ ಈಸ್ ಲಿಫ್ಟೆಡ್, ಈ ಥರ ಒಂದು ಹ್ಯಾಂಡಿಂದ ಲಿಫ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ರಿ. ಓಕೆ, ಇಟ್ ಈಸ್ ಲಿಫ್ಟೆಡ್ ಲೈಕ್ ದಿಸ್. ಸೊ ಈ ಥರ ಲಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಥರ ಲಿಫ್ಟ್ ಮಾಡಬೇಕು ಅಂದರೆ, ಸೊ ದೇರ್ ಶುಡ್ ವಿ ಹ್ಯಾವ್ ಟು ಅಪ್ಲೈ ಫೋರ್ಸ್. ಗ್ರಾವಿಟಿ ತನ್ನ ಕಡೆಗೆ ಎಳ್ಕೊತಾ ಇರುತ್ತೆ ಈ ಬಾಲನ್ನು, ಅದಕ್ಕೆ ಎಗೇನೆಸ್ಟಾಗಿ ನಾವು ಫೋರ್ಸ್ ಅಪ್ಲೈ ಮಾಡಿ ಅದನ್ನ ಮೇಲಕ್ಕೆ ತಗೊಂಡೋಗಿದ್ದೀವಿ, ಡಿಸ್ಪ್ಲೇಸ್ ಮಾಡಿದ್ದೀವಿ, ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಮಾಡಿದ್ದೀವಿ ಬೈ ಅಪ್ಲೈಯಿಂಗ್ ದ ಫೋರ್ಸ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ವರ್ಕ್. ಸೊ ವರ್ಕ್ ಈಸ್ ಡನ್ ಬೈ ದಿಸ್ ಹ್ಯಾಂಡ್. ಸೊ ಈ ವರ್ಕ್ ಏನು ಮಾಡಿದೆ ಹ್ಯಾಂಡು, ಅದೆಲ್ಲ ಹೋಗಿ ಇದರಲ್ಲಿ ಎನರ್ಜಿಯಾಗಿ ಸೇರ್ಕೊಳ್ಳುತ್ತೆ, ಆ ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ಅದನ್ನೇ ನಾವು ಪೊಟೆನ್ಷಿಯಲ್ ಎನರ್ಜಿ, ಆ ಸೇರ್ಕೊಂಡಿರೋಂಥ ಎನರ್ಜಿನ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇವಾಗ ಸಪೋಸ್ ಇದನ್ನು ಬಿಟ್ಬಿಡ್ತೀವಿ, ಏನಾಗುತ್ತೆ, ಬಿಟ್ಬಿಟ್ರೆ ಲೈಕ್ ದಿಸ್ ಕೆಳಗಡೆ ಬೀಳುತ್ತೆ. ಯಾಕೆ ಕೆಳಗಡೆ ಬೀಳುತ್ತೆ ಅಂದರೆ, ಸೊ ಅಟ್ ದಿಸ್ ಪೊಸಿಷನ್ this mass was having some energy, that energy was potential energy. ಈ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಈ ಬಾಡಿನ ಇಲ್ಲಿಟ್ಟರೆ, ಅಂದರೆ ಈ ಫೀಲ್ಡ್ ಒಳಗಡೆ ಯಾವುದೋ ಒಂದು ಪೊಸಿಷನಲ್ಲಿ ಇಟ್ಟರೆ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಬಂದಿದೆ ಅಂತ ಹೆಂಗೆ ಗೊತ್ತಾಯಿತು, ಬಿಟ್ಬಿಟ್ರೆ ವಾಪಸ್ ಬಿದ್ದೋಯ್ತಲ್ವಾ. ಅದೇ ಥರ ಲುಕ್ ಹಿಯರ್, ಇಲ್ಲಿ ಚಾರ್ಜ್ ಇದೆ, ಈ ಚಾರ್ಜನ್ನು ನಾವು ಲಿಫ್ಟ್ ಮಾಡ್ತೀವಿ, ಲಿಫ್ಟ್ ಮಾಡಿಬಿಟ್ಬಿಟ್ರೆ ಮತ್ತೆ ವಾಪಸ್ ಬೀಳುತ್ತೆ. ಇಲ್ಲಿನೂ ಅಷ್ಟೇ, ಈ ಚಾರ್ಜು ಇಲ್ಲಿದ್ದಾಗ ನಾವು ಇಲ್ಲಿಂದ ಇಲ್ಲಿಗೆ ತಗೊಂಡೋಗೋದಕ್ಕೆ ಏನು ವರ್ಕ್ ಮಾಡಿದ್ವಿ ಅದು ಎನರ್ಜಿಯಾಗಿ ಇಲ್ಲಿ ಸೇರ್ಕೊಂಡಿತ್ತು. ಇದನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಸಪೋಸ್ ಈ ಚಾರ್ಜ್ ಏನಾದರೂ ಯೂನಿಟ್ ಚಾರ್ಜ್ ಆದರೆ ಆ ಎನರ್ಜಿಗೆ ಜಸ್ಟ್ ಪೊಟೆನ್ಷಿಯಲ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಸೊ ನಾವು ಇವಾಗ ಇಲ್ಲಿಂದ ನಾವೇನು ಮಾಡ್ತೀವಿ, ಇದನ್ನು ಲಿಫ್ಟ್ ಮಾಡಿದ್ದೀವಿ. ಈಗ ಸೌತ್ ಪೋಲ್ ಏನು ಮಾಡ್ತಾ ಇರುತ್ತೆ, ನಾರ್ತ್ ಪೋಲನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ನಾರ್ತ್ ಪೋಲ್ ಏನು ಮಾಡ್ತಾ ಇರುತ್ತೆ, ಸೊ ನಾರ್ತ್ ಪೋಲನ್ನು ರಿಪೆಲ್ ಮಾಡ್ತಾ ಇರುತ್ತೆ. ಅಂದರೆ ಈ ಫೀಲ್ಡ್ ಏನು ಮಾಡ್ತಾ ಇರುತ್ತೆ ಅಂದರೆ,
ಈ ಒಂದು ಮ್ಯಾಗ್ನೆಟ್ ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇರುತ್ತೆ. ನಾವೇನು ಮಾಡಿದ್ದೀವಿ, ಅದಕ್ಕೆ ಎಗನೆಸ್ಟ್ ಆಗಿ ಅದರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ದೀವಿ. ನಾವು ಇಟ್ ಹ್ಯಾಸ್ ಗಾಟ್ ಸಮ್ ಎನರ್ಜಿ, ಇದರೊಳಗಡೆ ಸೇರ್ಕೊಂಡಿದೆ. ನಾವು ಮಾಡಿರೋಂಥ ವರ್ಕು ಇದರೊಳಗಡೆ ಎನರ್ಜಿ ಆಗಿ ಸೇರ್ಕೊಂಡಿದೆ. ಆ ಸೇರ್ಕೊಂಡಿರೋ ಎನರ್ಜಿಗೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಈ ಪೊಟೆನ್ಷಿಯಲ್ ಎನರ್ಜಿ ಯಾಕೆ ಬಂದಿದೆ ಅಂದರೆ ಈ ಮ್ಯಾಗ್ನೆಟಿಕ್ ಫೀಲ್ಡಿಂದ. ಹಂಗಾಗಿ ಇದನ್ನು ನಾವು ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇವಾಗ ನಾವು ಇದನ್ನು ಬಿಟ್ಬಿಟ್ರೆ ಏನಾಗುತ್ತೆ, ಇದಕ್ಕೆ ಎನರ್ಜಿ ಇರೋದ್ರಿಂದ ಇದು ಮೂವ್ ಆಗುತ್ತೆ ಕೆಳಗಡೆಗೆ. ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಎನರ್ಜಿ, ಇಟ್ ಮೂವ್ಸ್. ಎನರ್ಜಿ ಇರಲಿಲ್ಲ ಅಂತಿದ್ರೆ ಮೂವ್ ಆಗ್ತಿರಲಿಲ್ಲ. ನಾವು ಲುಕ್ ಹಿಯರ್, ಇಟ್ ಈಸ್ ಮೂವ್ಡ್. ಓಕೆ, ಲೈಕ್ ದಿಸ್. ಸೊ ಇವಾಗ ನಾವೊಂದು ಅಸಂಪ್ಷನ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಏನು, ಅರೌಂಡ್ ದ ಅರ್ತ್ ಗ್ರಾವಿಟೇಷನಲ್ ಫೀಲ್ಡ್ ಇತ್ತು, ಫೀಲ್ಡ್ ಆಬ್ಸೆಂಟ್ ಆಗಿಬಿಡ್ತು. ಈಗ ನಮ್ಗೆ ಗೊತ್ತಿದೆ ಅರೌಂಡ್ ದ ಸನ್. ಈಗ ಇದು ಒಂದು ಸನ್ ಆದರೆ ಸನ್ ಸುತ್ತಲೂ ಏನಿದೆ, ರೇಡಿಯೇಷನ್ಸ್ ಇದೆ ತಾನೇ. ಅದ್ರ ಸುತ್ತಲೂ ರೇಡಿಯೇಷನ್ಸ್ ಲೈಟ್ ರೇಡಿಯೇಷನ್ಸ್ ಇರ್ಬೋದು, ಹೀಟ್ ರೇಡಿಯೇಷನ್ಸ್ ಇರ್ಬೋದು, ಸಮ್ ಡಿಫ್ರೆಂಟ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಎಲ್ಲ ಇರುತ್ತೆ ಅಲ್ವಾ, ಲೈಕ್ ದಿಸ್. ಸೂರ್ಯನ ಸುತ್ತಲೂ ಇವಾಗ ಒಂದು ಬಲ್ಬ್ ಸುತ್ತಲೂ ಬೆಳಕಿರುತ್ತೆ ತಾನೆ. ಆನ್ ಮಾಡಿದ್ರೆ ಬಲ್ಬನ್ನು ಬೆಳಕಿರುತ್ತೆ ತಾನೆ. ಆಫ್ ಮಾಡಿಬಿಟ್ರೆ ಏನಾಗುತ್ತೆ, ಬೆಳಕು ಹೊರಟೋಗುತ್ತೆ ಅಲ್ವಾ. ಓಕೆ, ಅದೇ ಥರ ನೀವು ವಾಟ್ ಯು ಹ್ಯಾವ್ ಟು ಇಮ್ಯಾಜಿನ್, ಈ ಅರ್ತ್ ಇದೆ ಅಲ್ವಾ, ಅರ್ತ್ ಸುತ್ತಲೂ ಫೀಲ್ಡ್ ಆಬ್ಸೆಂಟ್ ಆಗಿಬಿಡ್ತು ಅಂತ ಇಟ್ಕೊಳ್ರಿ. ನೋ ಫೀಲ್ಡ್, ನೋ ಗ್ರಾವಿಟೇಷನಲ್ ಫೀಲ್ಡ್. ಈ ಚಾರ್ಜ್ ಪ್ಲೇಟ್ಸ್ ಇದಾವಲ್ವ, ಪ್ಲೇಟ್ಸ್ ನಡುವೆ ದೆರ್ ಇಸ್ ನೋ ಫೀಲ್ಡ್, ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಆಬ್ಸೆಂಟ್. ಮ್ಯಾಗ್ನೆಟ್ಸ್ ನಡುವೆ ಏನಾಯಿತು, ಮ್ಯಾಗ್ನೆಟಿಕ್ ಫೀಲ್ಡ್ ಆಬ್ಸೆಂಟ್ ಆಯಿತು. ಓಕೆ, ಫೀಲ್ಡ್ ಇಲ್ಲ. ಇವಾಗ ಏನಾಗುತ್ತೆ, ಇವಾಗ ನಾವು ಇದನ್ನು ಲಿಫ್ಟ್ ಮಾಡ್ತೀವಿ ಲೈಕ್ ದಿಸ್. ಓಕೆ, ಸೊ ಈ ಫೀಲ್ಡ್ ಇಲ್ಲದೇ ಇದ್ದಾಗ ನಾವು ಈ ಏನನ್ನು ಈ ಬಾಲನ್ನು ಇಲ್ಲಿಂದ ಎಲ್ಲಿಗೆ ಲಿಫ್ಟ್ ಮಾಡಿದ್ದೀವಿ. ಈ ಥರ ಲಿಫ್ಟ್ ಮಾಡೋದಕ್ಕೆ ನಾವೇನಾದರೂ ಫೋರ್ಸ್ ಅಪ್ಲೈ ಮಾಡಬೇಕಾ? ಫೀಲ್ಡ್ ಇಲ್ಲದೇ ಇದ್ದಾಗ, ಗ್ರಾವಿಟೇಷನಲ್ ಫೀಲ್ಡ್ ಇಲ್ಲ ಇಲ್ಲಿ, ಇವಾಗ ನಾವು ಇಲ್ಲಿ ಲಿಫ್ಟ್ ಮಾಡಬೇಕಂದ್ರೆ ನಾವು ಫೋರ್ಸ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ದೇರ್ ಇಸ್ ನೋ ಅಟ್ರಾಕ್ಟಿವ್ ಫೋರ್ಸ್. ಓಕೆ, ಯಾವಾಗ ನಾವು ಫೋರ್ಸ್ ಅಪ್ಲೈ ಮಾಡ್ದಂಗೆ ಡಿಸ್ಪ್ಲೇಸ್ ಮಾಡಿದ್ದೀವಿ, ದೇರ್ ಇಸ್ ನೋ ವರ್ಕ್ ಡನ್. ವರ್ಕ್ ಡನ್ ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ವಿತ್ ಅಪ್ಲೈಯಿಂಗ್ ದ ಫೋರ್ಸ್. W = F × S ತಾನೆ. F 0 ಆದರೆ ಏನಾಗುತ್ತೆ, ವರ್ಕ್ 0. ಸೊ ಇವಾಗ ಇಲ್ಲಿ ನಾವು ಫೋರ್ಸ್ ಅಪ್ಲೈ ಮಾಡಿಲ್ಲ, ಫೋರ್ಸ್ನ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಇದನ್ನು ಲಿಫ್ಟ್ ಮಾಡೋಕ್ಕೆ ನಮ್ಮಿಂದ ಯಾವ ವರ್ಕು ಆಗಿಲ್ಲ. ಅಂದರೆ ಏನಾಗುತ್ತೆ, ಇಲ್ಲಿ ಯಾವ ಎನರ್ಜಿನೂ ಸೇರ್ಕೊಂಡಿಲ್ಲ. ಓಕೆ, ಸೊ ಇವಾಗ ನಾವು ಇದನ್ನು ಬಿಟ್ಬಿಟ್ರೆ ಏನಾಗುತ್ತೆ, ಅರ್ಥ್ ಫೀಲ್ಡ್ ಇಲ್ಲ. ಇವಾಗ ನಾವು ಈ ಮಾಸನ್ನು ಕೈ ಬಿಡ್ತೀವಿ, ಏನಾಗುತ್ತೆ, ನಥಿಂಗ್ ಹ್ಯಾಪನ್ಸ್. ಎಲ್ಲಿರೋದು ಅಲ್ಲೇ ಇರುತ್ತೆ. ಯಾಕೆ ಎಲ್ಲಿರೋದು ಅಲ್ಲೇ ಇರುತ್ತೆ, ದೇರ್ ಇಸ್ ನೋ ಫೀಲ್ಡ್. ಫೀಲ್ಡ್ ಇದ್ದರೆ ತಾನೇ ಇಟ್ ಎಕ್ಸ್ಪೀರಿಯನ್ಸಸ್ ಫೋರ್ಸು. ಸೊ ಫೀಲ್ಡ್ ಇದ್ದರೆ ಮಾತ್ರ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಓಕೆ, ಗ್ರಾವಿಟೇಷನಲ್ ಫೀಲ್ಡಲ್ಲಿ ಒಂದು ಮಾಸ್ಗೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಓಕೆ, ಅದೇ ಥರ ಇಲ್ಲಿ ಈ ಪ್ಲೇಟ್ಸ್ ಇದಾವಲ್ಲ, ಪ್ಲೇಟ್ಸ್ ನಡುವೆ ಒಂದು ಫೀಲ್ಡ್ ಇರಬೇಕಾಗಿತ್ತು, ಫೀಲ್ಡ್ ಆಬ್ಸೆಂಟ್ ಆಗಿದೆ ಅಂತ ಇಟ್ಕೊಳ್ರಿ. ವಾಟ್ ಹ್ಯಾಪನ್ಸ್, ಲುಕ್ ಹಿಯರ್, ಇಲ್ಲಿ ಎಲ್ತಿದ್ವಿ. ಸೊ ಇಲ್ಲಿ ಫೀಲ್ಡ್ ಇಲ್ಲದೆ ಇರೋದ್ರಿಂದ ಈ ಚಾರ್ಜನ್ನು ಇಲ್ಲಿಂದ ಇಲ್ಲಿಗೆ ಲಿಫ್ಟ್ ಮಾಡೋಕ್ಕೆ ನಾವೇನು ಫೋರ್ಸ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಖಾಲಿ ಇದು ಅಲ್ವಾ. ಅದಕ್ಕೋಸ್ಕರ ಕೈ ಬಿಡ್ತೀವಿ ಅಂತ ಇಟ್ಕೊಳ್ರಿ, ನಥಿಂಗ್. ಇದು ಕೆಳಗಡೆ ಬೀಳಲ್ಲ. ಯಾಕೆ ಕೆಳಗಡೆ ಬೀಳಲ್ಲ, ಕೆಳಗಡೆ ಬರಬೇಕಂದ್ರೆ ಅದಕ್ಕೆ ಎನರ್ಜಿ ಇರಬೇಕು, ಪೊಟೆನ್ಷಿಯಲ್ ಎನರ್ಜಿ ಇದ್ದಿದ್ರೆ ಬರ್ತಾಯಿತ್ತು. ಓಕೆ, ಸೊ ಫೀಲ್ಡ್ ಇಲ್ಲ ಅಂದರೆ ನೋ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲೂ ಅಷ್ಟೇ, ಫೀಲ್ಡ್ ಇಲ್ಲ ಅಂದರೆ ನೋ ಪೊಟೆನ್ಷಿಯಲ್ ಎನರ್ಜಿ. ಇವಾಗ ಇವಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರಬೇಕಂದ್ರೆ ಏನು ಮಾಡಬೇಕು, ಎಸ್, ಜಸ್ಟ್ ಅರ್ತ್ ಇದ್ದರೆ ಮಾತ್ರ ಪೊಟೆನ್ಷಿಯಲ್ ಎನರ್ಜಿ ಬರಲ್ಲ, ಜಸ್ಟ್ ಚಾರ್ಜ್ ಪ್ಲೇಟ್ಸ್ ಇದ್ದರೆ ಮಾತ್ರ ಬರೋದಿಲ್ಲ. ಸೊ ಅರ್ಥನ ಸುತ್ತಲೂ ಗ್ರಾವಿಟೇಷನಲ್ ಫೀಲ್ಡ್ ಇರಬೇಕು. ಅರ್ಥನ ಫೀಲ್ಡು ಗ್ರಾವಿಟೇಷನಲ್ ಫೀಲ್ಡು. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು. ಓಕೆ, ಸೊ ಲೈಕ್ ದಿಸ್ ಫೀಲ್ಡ್ ಇದ್ದರೆ, ಇವಾಗ ಸಡನ್ನಾಗಿ ಫೀಲ್ಡ್ ಬಂತು, ವಿ ಆರ್ ಅರ್ತ್ ಇವಾಗ ಫೀಲ್ಡನ್ನು ಆನ್ ಮಾಡ್ಕೊಳುತ್ತೆ ಅಂತ ಇಟ್ಕೊಳ್ರಿ. ಏನಾಗುತ್ತೆ, ಲುಕ್ ಹಿಯರ್, ಆ್ಯಸ್ ಸೂನ್ ಆ್ಯಸ್ ದ ಫೀಲ್ಡ್ ಅಪಿಯರ್ಸ್ ನೌ ದೇ ವಿಲ್ ಗೆಟ್ ಎನರ್ಜಿ. ಇವಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಬರೋದ್ರಿಂದ ದೇ ವಿಲ್ ಫಾಲ್ ಡೌನ್ ಲೈಕ್ ದಿಸ್, ದೇ ಮೂವ್. ಓಕೆ, ಇದು ಮೂವ್ ಆಗುತ್ತೆ. ಆದರೆ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಇರಬೇಕು ಅಂದರೆ ಒಂದು ಪಾಯಿಂಟ್ ಹತ್ರ ಒಂದು ವಸ್ತುಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು, ಅಥವಾ ಗ್ರಾವಿಟೇಷನಲ್ ಫೀಲ್ಡ್. ಮಾಸ್ಗಾದರೆ ಗ್ರಾವಿಟೇಷನಲ್ ಫೀಲ್ಡು, ಚಾರ್ಜ್ಗಾದರೆ ಎಲೆಕ್ಟ್ರಿಕ್ ಫೀಲ್ಡು, ಆ್ಯಂಡ್ ಮ್ಯಾಗ್ನೆಟ್ಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಥರ ನಾವು ಯೂನಿಟ್ ಮಾಸ್, ಯೂನಿಟ್ ಚಾರ್ಜ್, ಯೂನಿಟ್ ಮ್ಯಾಗ್ನೆಟಿಕ್ ಪೋಲ್ ತಗೊಂಡ್ರೆ
ಆ ಯೂನಿಟ್ಟು ಮಾಸ್ಗಿರೋದು ಪೊಟೆನ್ಷಿಯಲ್ ಎನರ್ಜಿನ ಜಸ್ಟ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಯೂನಿಟ್ ಚಾರ್ಜ್ಗೆ ಇಲ್ಲೆಲ್ಲೋ ಇರುತ್ತಲ್ಲ ಪೊಟೆನ್ಷಿಯಲ್ ಎನರ್ಜಿ, ಅದನ್ನು ಪೊಟೆನ್ಷಿಯಲ್, ಇದನ್ನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಪೊಟೆನ್ಷಿಯಲ್ ಅಂದರೆ ಒಂದು ಚಾರ್ಜ್ ಪಾರ್ಟಿಕಲ್ಸ್ನ ಈ ಪಾಯಿಂಟ್ ಹತ್ರ ಇಟ್ಟರೆ ಒಂದು ಪೊಟೆನ್ಷಿಯಲ್ ಇರುತ್ತೆ, ಇನ್ನೊಂದು ಪಾಯಿಂಟ್ ಹತ್ರ ಇದ್ದರೆ ಇನ್ನೊಂದು ಪೊಟೆನ್ಷಿಯಲ್ ಇರುತ್ತೆ. ಏನು ಇನ್ನೊಂದು ಪೊಟೆನ್ಷಿಯಲ್ ಇರುತ್ತೆ ಅಂದರೆ ಎನರ್ಜಿ ಬೇರೆ ಬೇರೆ ಇರುತ್ತೆ ಅಂತ ಅಲ್ವಾ. ಇವಾಗ ನಾವು ಇದನ್ನು ಇಲ್ಲಿಗೆ ತಗೊಂಡೋಗ್ಬೇಕು ಅಂದರೆ ಎಷ್ಟು ವರ್ಕ್ ಮಾಡಿದ್ದೀವಿ, ಅದೇ ಇದನ್ನು ಇಷ್ಟು ಹೈಟಿಗೆ ತಗೊಂಡೋಗ್ಬೇಕಂದ್ರೆ ಎಷ್ಟು ವರ್ಕ್ ಮಾಡ್ತೀವಿ. ಏನಾಗಿದೆ ಇವಾಗ, ಸೊ ಈ ಹೈಟಲ್ಲಿ ಈ ಪೊಸಿಷನಲ್ಲಿ ಇದಕ್ಕೊಂದು ಪೊಟೆನ್ಷಿಯಲ್ ಎನರ್ಜಿ ಇದೆ, ಈ ಪೊಸಿಷನಲ್ಲಿ ಬೇರೆ ಪೊಟೆನ್ಷಿಯಲ್ ಎನರ್ಜಿ ಇದೆ ಅಲ್ವಾ. ಸೊ ಇವೆರಡರ ನಡುವೆ ಏನಾಗಿದೆ, ದೇರ್ ಇಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ಇವಾಗ ಆ್ಯಕ್ಚುಲಿ ಈ ಹೈಟಲ್ಲಿ ಒಂದು ಪೊಟೆನ್ಷಿಯಲ್ ಎನರ್ಜಿ ಇದೆ, ಈ ಬಾಟಮಲ್ಲಿ ಒಂದು ಪೊಟೆನ್ಷಿಯಲ್ 0 ಇದೆ. ಸೊ ಹಂಗಾಗಿ ಇದು 5 ಇದ್ದರೆ ಇದು 0 ಇದ್ದರೆ 5 ಮೈನಸ್ 0 ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ಓಕೆ, ಸೊ ಈ ಥರ ಪೊಟೆನ್ಷಿಯಲ್ ಅನ್ನೋದು ಇರಬೇಕು ಅಂದರೆ ಫೀಲ್ಡ್ ಅನ್ನೋದು ಇರಬೇಕು. ಇದು ನಿಮಗೆ ಜ್ಞಾಪಕ ಇರಬೇಕು. ಓಕೆ, ಫೀಲ್ಡ್ ಇಲ್ಲ ಅಂದರೆ ದೇರ್ ಇಸ್ ನೋ ಪೊಟೆನ್ಷಿಯಲ್ ಎನರ್ಜಿ. ಸೊ ಫ್ರೀ ಸ್ಪೇಸಲ್ಲಿ ನೀವೆಷ್ಟು ಯಾವುದೇ ಬಾಡಿನ ಎಷ್ಟೇ ಡಿಸ್ಪ್ಲೇಸ್ ಮಾಡಿದ್ರೂ ಅದಕ್ಕೆ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ that will not have any potential energy. Okay, so now let us let us go to the next scene. Of course now it is 5:28, 2 minutes matra ide. So let me stop here, we will discuss next thing next. Okay, so ನಿಮಗೆ ಇಂಟರ್ನೆಟ್ ಸರಿಯಾಗಿತ್ತೋ ಇಲ್ಲೋ ಗೊತ್ತಿಲ್ಲ, ಹಂಗಾಗಿ ನಾನಿಲ್ಲಿ ತೋರಿಸ್ತಾ ಇರೋ ಅನಿಮೇಷನ್ಸು ನಿಮ್ಮ ಮೊಬೈಲಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಸ್ಪೀಡ್ ಮ್ಯಾಚ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ವಾಟ್ ಯು ಹ್ಯಾವ್ ಟು ಡೂ, ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ರೆಕಾರ್ಡ್ ಮಾಡಿರೋದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಯೂಟ್ಯೂಬಲ್ಲೂ ಒಂದು ಸರಿ ನೋಡಿ. ಓಕೆ.